ನಮಸ್ಕಾರ ಚಾಂಪಿಯನ್ಸ್, ಎಲ್ಲರೂ ಹೆಂಗಿದ್ದೀರಾ? ಸೊ ಟುಡೇ ವಿಲ್ ಬಿ ಡಿಸ್ಕಸಿಂಗ್ ಆನ್ ಪ್ರಾಬಿಲಿಟಿ ಒನ್ ಶಾಟ್ ಆ್ಯಂಡ್ ಪ್ರೀವಿಯಸ್ ಇಯರ್ ಕೆಲವೊಂದು ಕ್ವಶನ್ಸು. ಸೊ ಈ ಕ್ವಶನ್ಸ್ ನೀವು ನೋಡಾದ್ಮೇಲೆ ಇನ್ನೂ ಕ್ವಶನ್ಸ್ ಬೇಕು ಸರ್, ಇದೇ ಥರ ಒಂದು ಸ್ವಲ್ಪ ಸಿಮಿಲರ್ ಕ್ವಶನ್ಸ್ ಮಾಡಿ ಅಂತ ಬೇಕು ಅಂದರೆ ಕಮೆಂಟ್ ಮಾಡೋದು ಮರಿಬೇಡ್ರಿ. ಓಕೆ, ಸೊ ವಾಟ್ಸ್ ದ ಪ್ರಾಬಿಲಿಟಿ ದಟ್ ಈ ವಿಡಿಯೋ ಬಂದೇ ಬರುತ್ತೆ ಅಂತ? ಇಟ್ಸ್ ಎ ಶೋರ್ ಇವೆಂಟ್, ರೈಟ್? ಪಕ್ಕಾ ಬಂದೇ ಬರುತ್ತೆ ತಾನೆ, ಬರ್ತಿತ್ತು ತಾನೆ, ನಾವು ಮಾಡ್ತಿದ್ವಿ ತಾನೆ. ಸೊ ಇಟ್ಸ್ ಒನ್. ಎಸ್. ಸೊ ಪ್ರಾಬಿಲಿಟಿ ಅನ್ನೋದು ನೀವು ಸಣ್ಣ ಹುಡುಗರು ಸ್ಕೂಲ್ ಲೆವೆಲಿಂದನೂ ನೋಡ್ಕೊಂಡು ಬಂದಿದ್ದೀರಾ, 11ಲ್ಲೂ ನೋಡಿರ್ತೀರಾ. ಸರ್ ಇಷ್ಟೇನಾ? ಇಲ್ಲ, ಮುಂದೆನೂ ನೋಡ್ತೀರಾ. ಆ್ಯಂಡ್ ಇಫ್ ಯು ಆರ್ ಗೋಯಿಂಗ್ ಟು ಟೇಕ್ ಇಂಜಿನಿಯರಿಂಗ್ ಹೋಗ್ತೀನಿ ಅಥವಾ ಎಸ್ಪೆಷಲಿ CS ಆಯಿತು, AML ಅಂತೂ ಬೇಕೇ ಬೇಕು, ಡೇಟಾ ಸೈನ್ಸಲ್ಲಿ ಬೇಕೇ ಬೇಕು. ಸೊ ಪ್ರಾಬಿಲಿಟಿ ಕಾನ್ಸೆಪ್ಟ್ಸ್ ಏನಿದೆ ಬೇಕೇ ಬೇಕು. ಕಾನ್ಸೆಪ್ಟ್ಸ್ ಅಂದಿದ ತಕ್ಷಣ ಎಸ್, ಸ್ವಲ್ಪ ಹೈಯರ್ ಲೆವೆಲ್ ಹೋದಾಗ ನಿಮಗೆ ಇನ್ ಡೆಪ್ತ್ ಹೋಗಬೇಕಾಗತ್ತೆ. ಬಟ್ ಈಗ ಲೇಮನ್ ಟರ್ಮ್ಸಲ್ಲೂ ಅಥವಾ ಕಾಮನ್ನಾಗಿ ಸಿಂಪಲ್ ಆಗೂ ಸಾಲ್ವ್ ಮಾಡ್ಬೋದು. ಎಲ್ಲದಕ್ಕೂ ಈಕ್ವೇಷನ್ಸ್ ಹಾಕಿ ಸಾಲ್ವ್ ಮಾಡಬೇಕಾ? ನಾಟ್ ನೆಸೆಸರಿ. ಆ್ಯಂಡ್ ಈಗ ನೀವು ಬೇಸ್ ಥಿಯರಮ್ಸ್ ಅಂತ ತೊಗೊಂಡಾಗ, ಸೊ ಬೇಸ್ ಥಿಯರಮಲ್ಲಿ ಈಕ್ವೇಷನ್ ಹಾಕಬೇಕು, ಸಮ್ಮೇಷನ್ ಹಾಕಬೇಕು, ಕೆಲವೊಂದ್ಸಲ ನೋಡಿದ ತಕ್ಷಣ ತಲೆ ತಿರುಗುತ್ತೆ. ಅದೇ ನೀವು ಪ್ರಾಬ್ಲಮ್ ನೋಡಿದ್ರೆ, ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಎಷ್ಟು ಈಸಿ ಅನಿಸುತ್ತೆ. ಸೊ ಸಾಲ್ವ್ ಮಾಡೋಣ. ಆ್ಯಂಡ್ ಹೇಳ್ದಲ್ಲ, ಸೊ ಪ್ರಾಬಿಲಿಟಿ ಇಟ್ಸ್ ನಾಟ್ ಜಸ್ಟ್ ನಿಮಗೆ PUC ಲೆವೆಲಲ್ಲೂ ಅಷ್ಟೇ ಅಲ್ಲ, ನೀವು ಇಂಜಿನಿಯರಿಂಗ್ ಹೋದರೆ ಅಥವಾ ಕೆಲವೊಂದು ಆ್ಯಪ್ಟಿಟ್ಯೂಡ್ ಎಕ್ಸಾಮ್ಸು, ಸೊ ಈ ಎಂಟ್ರೆನ್ಸ್ ಎಕ್ಸಾಮ್ಸಲ್ಲೂ ನೋಡಿರ್ಬೋದು ಪ್ರಾಬಿಲಿಟಿ ಬೇಸ್ಡ್ ಕ್ವಶನ್ಸು. ಸಿಂಪಲ್ಲಾಗೇ ಇರುತ್ತೆ, ಬಟ್ ಇಟ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ಡೇಟಾ ಸೈನ್ಸು, AML ಮಾಡ್ತಿರೋರಿಗೆ, ಮುಂದೆ ಮಾಡಬೇಕು ಅಂದ್ಕೊಂಡಿರೋರಿಗೆ, ಯು ಕ್ಯಾನಾಟ್ ನೆಗ್ಲೆಕ್ಟ್ ದಿಸ್. ಓಕೆ, ಸೊ 0 ಅಂದರೆ ಏನು? ಆಗಲ್ಲ, ಆಗ ಚಾನ್ಸೇ ಅಲ್ಲ. ಸರ್ ಏನು ಅಂದರೆ, ಈಗ ನಿಮ್ಮದು CET ಎಕ್ಸಾಮ್, ಈಗ ಥಿಯರಿ ಎಕ್ಸಾಮ್ಸ್ ಬಂತು, ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಬಂತು, ನೆಕ್ಸ್ಟ್ CET ಎಕ್ಸಾಮ್ಸು. ನೀವು ಓದ್ತಿರಲ್ಲ ಅಥವಾ ಅಷ್ಟಕ್ಕಷ್ಟೇ ನಿಮ್ಮದು ಪ್ರಿಪ್ರೇಷನ್ ಲೆವೆಲ್ ಇತ್ತು ಅಂದಾಗ ಮನೆಗೆ ಹೋಗಿ ನಾನು ಗೋವಾ ಟ್ರಿಪ್ಗೆ ಹೋಗ್ಬರ್ತೀನಿ ಅಂದರೆ ಬಿಡ್ತಾರಾ ಮನೇಲಿ? ಇಲ್ಲ ತಾನೆ, ಮುಚ್ಕೊಂಡು ಕೂತ್ಕೊಂಡು ಓದು ಅಂತಾರೆ. ಸೊ ಪ್ರಾಬಿಲಿಟಿ ಏನಾಯಿತು? 0, ಚಾನ್ಸೇ ಇಲ್ಲ ಬಿಡೋದಕ್ಕೆ. ಎಕ್ಸಾಮಲ್ಲ ಅಂತಾರೆ, ಬರೆಯೋದಕ್ಕಾಗಲ್ಲ. ಸೊ ಈಗ ಒಂದು ಇಲ್ಲೇ ಡೈಸ್ ಇದೆ. ಸೊ ನಾನು ಡೈಸ್ನ ರೋಲ್ ಮಾಡ್ತೀನಿ. ವಾಟ್ ಈಸ್ ದ ಪ್ರಾಬಿಲಿಟಿ ಆಫ್ ಗೆಟಿಂಗ್ 7? ಚಾನ್ಸ್ ಇಲ್ಲ, ಬಿಕಾಸ್ 7 ಡೈಸ್ ಮೇಲೆ ಇರೋದಿಲ್ಲ, ಇಟ್ಸ್ ಓನ್ಲಿ 1 to 6. ಸೊ ಪ್ರಾಬಿಲಿಟಿ ಆಫ್ ಗೆಟಿಂಗ್ 7 ಇಸ್ 0. ಅದೇ ಪ್ರಾಬಿಲಿಟಿ ಆಫ್ ಗೆಟಿಂಗ್ ನಂಬರ್ ಲೆಸ್ ದೆನ್ 7, 1. ಸಿಂಪಲ್. ಸೊ ಡೆಫಿನೇಷನ್ ಬೇಸಿಕ್ಕು ಗೊತ್ತು, ನೋಡ್ಕೊಂಡೇ ಬಂದಿರ್ತೀರ, ಬೇಸರ ಆಗಿರುತ್ತೆ. ನೋಡೋಣ ಮುಂದೆ. ಸೊ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್. ಸೊ ಎರಡರದ್ದು ಇಂಟರ್ಸೆಕ್ಷನ್ 0 ಆಗಿರಬೇಕು. ಆಗತ್ತೆ. ಸೊ ಎರಡೂ ಆ್ಯಡ್ ಮಾಡಿದಾಗ, ಸೊ ನಿಮಗೆ ಎರಡು ಸಪ್ರೇಟಾಗಿ ಆ್ಯಡ್ ಮಾಡಿದಾಗ ಟೋಟಲಾಗಿ ಬರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಒಂದು ಕಾಯಿನ್ನ ಟಾಸ್ ಮಾಡಿದೆ, ನನಗೆ ಹೆಡ್ಡು ಬರಬೇಕು, ಟೈಲು ಬರಬೇಕು ಅಟ್ ದ ಸೇಮ್ ಟೈಮ್. ಒಂದೇ ಸಲ ನಾನು ಹಿಂಗೆ ಟಾಸ್ ಮಾಡಿದ ತಕ್ಷಣ ಅಟ್ ದ ಸೇಮ್ ಮೂಮೆಂಟ್ ಹೆಡ್ಡು ಟೈಲು ಎರಡೂ ಬರಬೇಕು ಒಂದೇ ಕಾಯಿನಲ್ಲಿ, ಅಂದರೆ ಹೆಂಗೆ? ನಾಟ್ ಪಾಸಿಬಲ್, ರೈಟ್? ಸೊ ಆವಾಗ 0 ಆಗುತ್ತೆ. ಬಟ್ ಅದೇ ಸಪ್ರೇಟಾಗಿ ತೊಗೊಂಡಾಗ ಹೆಡ್ ಬರೋದು 1/2, ಟೈಲ್ ಬರೋದು 1/2, ಟೋಟಲ್ ಏನಾಗುತ್ತೆ? 1 ಆಗುತ್ತೆ. ಸಿಂಪಲ್. ಓಕೆ, ಸೊ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಆಯಿತು. ಈಗ ಇದಕ್ಕೆ ಎಕ್ಸಾಂಪಲ್ ಅಂದರೆ, ನಾನು ಒಂದು ಕಡೆ CET ಕ್ವಶನ್ಸ್ನ ಫುಲ್ಲು ಸೀರಿಯಸ್ಸಾಗಿ ಸ್ಪೀಡಾಗಿ ಸಾಲ್ವ್ ಮಾಡ್ತಿರ್ತೀನಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇನ್ನೊಂದು ಕಡೆ ಮೊಬೈಲಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಿರ್ತೇನೆ. ಸೊ ಅದನ್ನು ನೋಡ್ತಿರ್ತೀನಿ, ಇದನ್ನು ಫುಲ್ಲು ಕ್ವಿಕ್ಕಾಗಿ ಸಾಲ್ವ್ ಮಾಡ್ತೀನಿ. ಪಾಸಿಬಲ್ಲ ಇಲ್ಲ ತಾನೆ? ಹಾಗೆ ಎಕ್ಸ್ಕ್ಲೂಸಿವ್ ಆಗಿ ಸಾಲ್ವ್ ಮಾಡಬೇಕಾದ್ರೆ ಸಪ್ರೇಟು, ರೀಲ್ಸ್ ನೋಡಬೇಕಾದ್ರೆ ಸಪ್ರೇಟು. ದಯವಿಟ್ಟು ರೀಲ್ಸ್ ನೋಡೋಕ್ಕೆ ಹೋಗಬೇಡ್ರಿ, ಓಕೆ? ಯಾಕಂದರೆ ಇದು ಟೈಮಲ್ಲ, ಯಾವುದ್ಯಾವುದೋ ಟೈಮ್ ಪಾಸ್ ರೀಲ್ಸ್ ನೋಡಬೇಡ್ರಿ, ಓಕೆ? ಸೊ ಈಗ ಎ ಡೈ ಹ್ಯಾಸ್ 2 faces with each number 1. ಸೊ ಎ ಡೈ ಹ್ಯಾಸ್ 2 faces each with number 1, 3 faces each with number 2. ಸೊ ಏನಿದೆ, 2 faces, 2 ಫೇಸು ಒಂದಿರೋದು. ಸೊ ಪ್ರಾಬಿಲಿಟಿ ಆಫ್, ಓಕೆ ನೋಡೋಣ. 3 faces each with number 3 faces with number 2. ಸೊ ನಂಬರ್ 2 ಇರೋ ಫೇಸಸ್ ಎಷ್ಟು? 3. ಆ್ಯಂಡ್ 1 ಫೇಸ್ ವಿತ್ ನಂಬರ್ 3. ಸೊ 1 ಫೇಸು 3 ಇರೋದು. ಸೊ ಒಂದು ರೋಲ್ ಮಾಡ್ತೀವಿ. ಪ್ರಾಬಿಲಿಟಿ ಆಫ್ ಗೆಟಿಂಗ್ 1 or 3. ಸೊ 1 ಬರೋ ಚಾನ್ಸಸ್ ಏನು? 2 ಫೇಸ್ ಇದೆ, ಸೊ 2/6 ಆರ್ ಪ್ಲಸ್ 3 ಬರೋ ಚಾನ್ಸಸ್ ಏನು? 3 ಒಂದೇ ಫೇಸ್ ಇದೆ, 1/6. ಎರಡು ಆ್ಯಡ್ ಮಾಡಿರಿ, 3/6 ಬರುತ್ತೆ, ವಿಚ್ ಇಸ್ ನಥಿಂಗ್ ಬಟ್ 1/2. ಇಷ್ಟು ಸಿಂಪಲ್. ಇಲ್ಲೇನಾದರೂ ಆ್ಯಕ್ಚುಯಲ್ ಇನ್ಡೆಪ್ತಾಗಿ ಕಾನ್ಸೆಪ್ಟ್ಸಿಗೆ ಹೋದ್ವಾ ಅಥವಾ ಏನಾದರೂ ಫಾರ್ಮುಲಾಸ್ ಅಂತ ಯೂಸ್ ಮಾಡುವ? ಬೇಸಿಕ್ ಸಿಂಪಲಾಗೂ ಮಾಡ್ಬೋದು. ಅದಕ್ಕೆ ಹೇಳಿದ್ದು. ಯಾವಾಗ? ಲಾಸ್ಟ್ ಇಯರು, ಯಾವಾಗೋ ಅಲ್ಲ, 2025 ಕೇಳಿದ್ದು. ನೆಕ್ಸ್ಟು ಇಂಡಿಪೆಂಡೆಂಟ್ ಇವೆಂಟ್ಸ್. ಇಂಡಿಪೆಂಡೆಂಟ್ ಇವೆಂಟ್ಗೆ
ಈ ಎಕ್ಸಾಂಪಲ್ಗೆ ಬರೋಣ. ಸೊ ಈಗ ಸಿಂಪಲಾಗಿ ಹೇಳ್ಬೇಕು ಅಂದರೆ ನಾನಂತೂ ಮಾಡ್ತೀನಿ, ಈಗಾದರೂ ಮಾಡಿದ್ದೀನಿ. ಯಾವುದೋ ಫೇವ್ರೆಟ್ ಒಂದು ಶರ್ಟ್ ಇರುತ್ತೆ. ಸೊ ಆ ಶರ್ಟು ಟಿ ಶರ್ಟು ಹಾಕೊಂಡು ಹೋದಾಗ ಏನೋ ಇವೆಂಟಲ್ಲಿ ಆಗಿದೆ. ಸೊ ಇವೆಂಟಲ್ಲಿ ನಾನು ಒಂದು ವೈಟ್ ಶರ್ಟ್ ಇದೆ, ಅದು ಹಾಕೊಂಡು ಹೋದಾಗೆಲ್ಲ ಇವೆಂಟ್ಸ್ ಚೆನ್ನಾಗಾಗ್ತಿದೆ, ಅಥವಾ ಈಗ ಪಿಚಿಂಗ್ ಕಾಂಪಿಟೇಷನಲ್ಲಿ ಇಲ್ಲಿ ಹೋಗಿದ್ವಿ, ಸೊ ಎಲ್ಲ ಚೆನ್ನಾಗಾಯಿತು, ವಿ ಯೂಸ್ ಟು ಗೆಟ್ ಪ್ರೈಸಸ್. ಸೊ ಈಗಾದರೂ ನಾನು ಇನ್ನೂ ಹೋಗ್ತಿಲ್ಲ, ಅದು ವೈಟ್ ಶರ್ಟ್, ಅದು ನನಗೂ ಹೋಗಿಬೇಕು ಅನ್ಕೊತಿದ್ದೀನಿ, ಬಟ್ ಇನ್ನು ಮುಂದೆ ನೋಡೋಣ ಅಂತ ಹೋಗ್ತಿದ್ದೇನೆ. ಸೊ ಅದೇ ರೀತಿ ಈಗ ಯಾವುದೋ ಒಂದು ನಿಮ್ಮ CT ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಿರ್ತೀರ, ಯಾವುದೋ ಟಿ ಶರ್ಟ್ ಹಾಕ್ಕೊಂಡಿರ್ತೀರ, ಟಿ ಶರ್ಟ್ ಹಾಕೊಂಡು ಹೋದಾಗ ನಿಮ್ಗೆ ಎಕ್ಸಾಮ್ ಚೆನ್ನಾಗಿ ಹೋಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡ್ತೀರಾ, ಇದೇ ಟಿ ಶರ್ಟ್ ಹಾಕೊಂಡು ಹೋಗೋಣಪ್ಪ, ಈ ಸಬ್ಜೆಕ್ಟ್ ಇದೇ ಟಿ ಶರ್ಟು, ಲಕ್, ಹೌದಾ ಇಲ್ಲೋ. ಬಟ್ ಒಗಿದೇನೆ ಇದ್ದರೆ ಯಾರೋ ಸ್ಟ್ರಿಕ್ಟ್ ಇನ್ವಿಜಿಲೇಟರ್ ಇರ್ತಾರೆ. ಸೊ ಅವ್ರು ಸ್ಟ್ರಿಕ್ಟ್ ಇದ್ದಾರೆ ಅಂದಿದ ತಕ್ಷಣ ನೀವು ಹಾಕೊಂಡೋಗಿರೋ ಟಿ ಶರ್ಟೋ ಕ್ಲೀನ್ ಆಗಿಬಿಡುತ್ತಾ? ಇಲ್ಲ ತಾನೆ. ಅಥವಾ ನೀವು ಹಾಕೊಂಡು ಹೋಗಿದೆ ಅಥವಾ ಕ್ಲೀನಾಗಿ ಇಲ್ಲದೆ ಇರೋದು ಅಂದಿದ ತಕ್ಷಣ ಇನ್ವಿಜಿಲೇಟ್ರು ಸ್ಟ್ರಿಕ್ಟ್ ಇರೋರು ಏನು ಲೂಸ್ ಆಗ್ತಾರಾ? ಇಲ್ಲ ತಾನೆ. ಸೊ ದೇರ್ ಇಂಡಿಪೆಂಡೆಂಟ್, ಅವರು ಬೇರೆ ನಿಮ್ಮದು ಬೇರೆ. ಸೊ ಈಗ ನಾನೊಂದು ಕಾಯಿನ್ನ ಟಾಸ್ ಮಾಡ್ತೀನಿ. ಕಾಯಿನ್ನ ಟಾಸ್ ಮಾಡ್ತೀನಿ. ಸೊ ಟಾಸ್ ಮಾಡಿದಾಗ ಮತ್ತು ಡೈಸ್ ರೋಲ್ ಮಾಡ್ತಿದ್ದೀನಿ. ಸೊ ಅದಕ್ಕೇನು ಲಿಂಕ್ ಇದೆಯಾ? ಇಲ್ಲ ತಾನೆ. ಇದೇ ಬೇರೆ. ಸೊ ಕಾಯಿನ್ ಟಾಸ್ ಮಾಡೋದು ಬೇರೆ, ಡೈಸ್ನ ರೋಲ್ ಮಾಡೋದು ಬೇರೆ, ಎರಡೂ ಬೇರೆ. ಸೊ ದೇ ಆರ್ ಇಂಡಿಪೆಂಡೆಂಟ್, ಒಂದಕ್ಕೊಂದು ಸಂಬಂಧ ಇಲ್ಲ. ಸೊ ಅವಾಗ ಏನಾಗುತ್ತೆ, ಎರಡೂ ಸಪ್ರೇಟಾಗಿ ಮಲ್ಟಿಪ್ಲೈ ಮಾಡ್ತೀವಿ. ಇದು ಇಂಡಿಪೆಂಡೆಂಟ್ ಆಯಿತು ಅಂದರೆ. ಅದೇ ಡಿಪೆಂಡೆಂಟ್ ಆಯಿತು ಅಂದರೆ ಎರಡು ನಾಟ್ ಈಕ್ವಲ್ ಆಗುತ್ತೆ. ಕಂಡೀಷನ್ ಗೊತ್ತಿರಬೇಕು, ಯೂಸ್ ಆಗುತ್ತೆ. ಓಕೆ. ಸೊ ಈಗ ಪ್ರಾಬಿಲಿಟಿ ಆಫ್ A ಯೂನಿಯನ್ B. ಸೊ ಪ್ರಾಬಿಲಿಟಿ ಆಫ್ A ಪ್ಲಸ್ B ಮೈನಸ್ ಇಂಟರ್ಸೆಕ್ಷನ್ ಆಫ್ ಎರಡರದು. ಸೊ ಅದೇ 3 ಇತ್ತು. ಸೊ ABC 3 ಇತ್ತು, 3 ಸಪ್ರೇಟ್ ಇದೆ. ಸೊ ಏನಾಗುತ್ತೆ, 3 ಆ್ಯಡ್ ಮಾಡ್ತೀವಿ. ಸೊ ಆ್ಯಡ್ ಮಾಡಾದ್ಮೇಲೆ ಇಲ್ಲಿ ಸಪ್ರಾಕ್ಟ್ ಮಾಡ್ತೀವಿ. ಎಲ್ಲಿ ಸಪ್ರಾಕ್ಟ್ ಮಾಡ್ತಿದ್ದೀವಿ? 2 ಎಲ್ಲಿ ಕಾಮನ್ ಇದೆಯಲ್ಲ, ಸೊ ಅಲ್ಲೆಲ್ಲ ಅದನ್ನು 3 ಸಪ್ರಾಕ್ಟ್ ಮಾಡ್ತೀವಿ. 3 ಸಪ್ರಾಕ್ಟ್ ಮಾಡಾದಮೇಲೆ ಆ್ಯಡ್ ಮಾಡಬೇಕು. ಏನು, ಇಲ್ಲೆಲ್ಲಿ 3 ಕಾಮನ್ ಇದೆಯಲ್ಲ ಅದನ್ನು ಆ್ಯಡ್ ಮಾಡ್ತೀವಿ. ಸೆಟ್ಸು ನೋಡಿರ್ತೀರ. ಸೊ ಬೇಸಿಕ್ಕು, ಇದನ್ನೇನು ಜಾಸ್ತಿ ಏನು ಹೇಳಬೇಕಾಗಿಲ್ಲ. ಇದು 4 ಇಂಪಾರ್ಟೆಂಟ್ ರಿಸಲ್ಟ್ಸ್ ಏನಿದೆ ದಯವಿಟ್ಟು ನೋಡ್ಕೊಳ್ಳಿ. CETಲಿ ಡೆಫಿನೆಟಾಗಿ ಹೆಲ್ಪ್ ಆಗುತ್ತೆ. ತೋರಿಸ್ತೀನಿ ಹೆಂಗೆ ಹೆಲ್ಪ್ ಆಗಿದೆ ಅಂತ, ನೋಡ್ಕೊಳ್ಳಿ, ಮಿಸ್ ಮಾಡಬೇಡಿ. ಸೊ ಈಗ ಪ್ರಾಬಿಲಿಟಿ ಆಫ್ ಕಾಂಪ್ಲಿಮೆಂಟ್ ಆಫ್ A ಇಂಟರ್ಸೆಕ್ಷನ್ B ಅಂದಾಗ ಯಾವುದ್ರದ್ದು ಕಾಂಪ್ಲಿಮೆಂಟ್ ಇಲ್ಲ, ಅದನ್ನು ಎರಡರದ್ದು ಇಂಟರ್ಸೆಕ್ಷನಲ್ಲಿ ಸಪ್ರಾಕ್ಟ್ ಮಾಡ್ತೀವಿ. ಈಗ ಇಲ್ಲಿ A ಕಾಂಪ್ಲಿಮೆಂಟ್ ಇಲ್ಲ, B ಕಾಂಪ್ಲಿಮೆಂಟ್ ಇದೆ. ಸೊ A ಮೈನಸ್ ಎರಡರದ್ದು ಇಂಟರ್ಸೆಕ್ಷನ್. ಈಗ 2 ಕಾಂಪ್ಲಿಮೆಂಟ್ ಇದೆ, ಇಂಟರ್ಸೆಕ್ಷನ್. ಸೊ ಅದೇನೇನು ಮಾಡ್ತೀವಿ, ಸೊ ಇಲ್ಲಿ ಇಂಟರ್ಸೆಕ್ಷನ್ ಇರೋದು ಯೂನಿಯನ್ ಆಗುತ್ತೆ, ಬರೀ ಯೂನಿಯನ್ ಆಗಲ್ಲ, ಕಾಂಪ್ಲಿಮೆಂಟ್. ಇದಕ್ಕೊಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ಒಂದು ಸಂಡೇ ಮ್ಯಾಚ್ ಇರುತ್ತೆ, ಕ್ರಿಕೆಟ್ ಮ್ಯಾಚ್ ಇರುತ್ತೆ. ಸೊ ಕ್ರಿಕೆಟ್ ಮ್ಯಾಚ್ IPL ಆಯಿತು, ಇನ್ನೊಂದು ಆಯಿತು ನಿಮ್ಮ ಫೇವ್ರೆಟ್ ಟೀಮು. ಸೊ ಅದು ಇವತ್ತು ಈ ನಮ್ಮ ಟೀಮ್ ಗೆಲ್ಲದೇ ಗೆಲ್ಲತ್ತೆ ಅಂತ ಒಂದು ಕಾಯ್ಕೊಂಡು ಕೂತಿರ್ತಾರೆ. ಸೊ ಇನ್ನೊಂದು A ಅಂತ ತೊಗೊಳ್ಳಿ. ಸೊ ಇನ್ನೊಂದು ನಿಮ್ಮ ಫ್ರೆಂಡು ಫೋನ್ ಮಾಡಿ, ಮಚ್ಚ ಬಾ ಇಲ್ಲಿ ಬಿರಿಯಾನಿ ತಿನ್ನೋಕೆ ಹೋಗೋಣ ಅಂತ ಇನ್ನೊಬ್ಬ ನಿಮ್ಮ ಫ್ರೆಂಡ್ ಫೋನ್ ಮಾಡ್ಬೋದು. ಸೊ ಎರಡೂ ವಾವ್, ಈ ಕಡೆ ನನ್ನ ಮ್ಯಾಚ್ ಇದೆ ಗೆಲ್ಲತ್ತೆ, ಇನ್ನೊಂದು ಕಡೆ ನನ್ನ ಫ್ರೆಂಡು ಬಿರಿಯಾನಿ ತಿನ್ನೋಕೆ ಕರಿತಿದ್ದಾನೆ, ಅದು ಮ್ಯಾಚ್ ನೋಡಿಕೊಂಡು ಸೊ ಏನು ಸಾಕಾಗಿದೆಯಪ್ಪ ಅಂತ ಖುಷಿಯಾಗಿರ್ತೀರ. ಬಟ್ ಫೈನಲಿ ಏನಾಗುತ್ತೆ, ನಿಮ್ಮ ಫ್ರೆಂಡು ಫೋನ್ ಮಾಡಲ್ಲ, ಮ್ಯಾಚು ಗೆಲ್ಲಲ್ಲ. ಸೊ ಎರಡೂ ಹೋಯ್ತಾ? ಸೊ ಎರಡೂ ಕಾಂಪ್ಲಿಮೆಂಟ್. ಸೊ ಅದೇ ಇದನ್ನು ಏನಂತ ಬರಿಬೋದು, ಈಗ ಮ್ಯಾಚ್ ಇತ್ತು, ಗೆಲ್ತು, ನಿಮ್ಮ ಫ್ರೆಂಡು ಫೋನ್ ಮಾಡ್ದೆ, ಬಿರಿಯಾನಿ ತಿನ್ನೋಕೆ ಹೋದ್ರಿ, ಅಲ್ಲಿ ಮ್ಯಾಚ್ ನೋಡ್ಕೊಂಡು ಕೂತ್ರಿ, ಮ್ಯಾಚ್ ಏನಾಯಿತು, ನಿಮ್ಮ ಟೀಮು ಗೆದ್ದರು. ಸೊ ಈಗ ಫಾರ್ ಎಕ್ಸಾಂಪಲ್ ಅದರದ್ದೇ ಪ್ರಾಬಿಲಿಟಿ 0.8 ಅಂದರೆ, ಬಟ್ ಆಗಿದ್ದೇನು, ಎರಡೂ ಆಗಿಲ್ಲ. ಸೊ 1 ಮೈನಸ್ 0.8 ಇಸ್ 0.2, ಎರಡೂ ಆಗಿಲ್ಲ. ಏನು ಮಾಡೋದು? ಸೊ ಸಿಂಪಲ್. ಅದೇ ರಿವರ್ಸು. ಸೊ ಕಾಂಪ್ಲಿಮೆಂಟ್ ಇದೆ, ಸೊ ಎರಡು ಕಾಂಪ್ಲಿಮೆಂಟ್ ಇದೆ, ಬಟ್ ಯೂನಿಯನ್ನು. ಸೊ ಅದಾದಾಗ ಏನಾಗುತ್ತೆ, ಇಂಟರ್ಸೆಕ್ಷನ್ ರಿವರ್ಸ್ ಆಗುತ್ತೆ, ಯೂನಿಯನ್ ಇರೋದು ಇಂಟರ್ಸೆಕ್ಷನ್ ಆಗುತ್ತೆ. ಸೇಮ್ 1 ಮೈನಸ್ ಪ್ರಾಬಿಲಿಟಿ ಆಫ್ A ಇಂಟರ್ಸೆಕ್ಷನ್ B. ಇದು ಬೇಸಿಕ್ ರೂಲ್ಸು. ಏನು, ಕಾಂಪ್ಲಿಮೆಂಟ್. ಸೊ ಪ್ರಾಬಿಲಿಟಿ ಆಫ್ ಕಾಂಪ್ಲಿಮೆಂಟ್ ಆಫ್ A ಈಸ್ 1 ಮೈನಸ್ ಪ್ರಾಬಿಲಿಟಿ ಆಫ್ A. ಸರ್ ಎಲ್ಲಿ ಯೂಸ್ ಆಗುತ್ತೆ? ನೆಕ್ಸ್ಟ್ ಸ್ಲೈಡ್ ಇದೆ ನೋಡಿರಿ, ಬರ್ತೀನಿ. ಸೊ 2 ಇವೆಂಟ್ ಇದೆ, A ಆ್ಯಂಡ್ B ವಿಲ್ ಬಿ ಇಂಡಿಪೆಂಡೆಂಟ್ ಇಫ್ ಸೊ ಹಿಂದೆ ಇರೋದು ಫಸ್ಟ್ ಎಕ್ಸಾಂಪಲ್ ತೊಗೊಂಡ್ವಿ ಅಂದರೆ ಪ್ರಾಬಿಲಿಟಿ ಆಫ್ A ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ B. ಇದನ್ನು ಹಿಂಗಾದರೂ ಬರಿಬೋದು, ಆರ್
ಸೊ ಪ್ರಾಬಿಲಿಟಿ ಆಫ್ ಇಲ್ಲೇನಿದೆ ಇಂಡಿಪೆಂಡೆಂಟ್ ಅಂತ ಇರೋದು. ಸೊ ಇಂಡಿಪೆಂಡೆಂಟ್ ಅಂದಾಗ ಹಿಂದೆನೂ ನೋಡಿದ್ವಿ. ಸೊ ಇಂಡಿಪೆಂಡೆಂಟ್ ಅಂದರೆ ಏನಾಯಿತು, ಎರಡನ್ನೂ ಮಲ್ಟಿಪ್ಲೈ ಮಾಡಿ ಬರಿತೀವಿ. ಸೊ ಈಗ ಮಲ್ಟಿಪ್ಲೈ ಮಾಡಿ ಬರೀಬೇಕಾದ್ರೆ ಪ್ರಾಬಿಲಿಟಿ ಆಫ್ ಎ ಕಾಂಪ್ಲಿಮೆಂಟ್ ಏನಾಗುತ್ತೆ, 1 ಮೈನಸ್ ಪ್ರಾಬಿಲಿಟಿ ಆಫ್ ಎ, ಪ್ರಾಬಿಲಿಟಿ ಆಫ್ ಬಿ ಏನಾಗುತ್ತೆ 1 ಮೈನಸ್ ಪ್ರಾಬಿಲಿಟಿ ಆಫ್ ಬಿ. ಇದು ಬರೀಬೇಕಾಗಿರಲ್ಲ ಬಿಕಾಸ್ ಫಸ್ಟ್ ಆಪ್ಷನ್ ಇದೆ. ನೀವು ಆ ಆನ್ಸರ್ ಕ್ವಶನ್ ನೋಡಿದ ತಕ್ಷಣ, ಆಪ್ಷನ್ ನೋಡಿದ ತಕ್ಷಣ ಈಸಿಯಾಗಿ ಟಿಕ್ ಮಾಡ್ಬೋದು. ಎಷ್ಟು ಟೈಮ್ ತೊಗೊಂತು ಅದಕ್ಕೆ ಹೇಳಿದೆ. ಹಿಂದೆ ಇರೋ ರಿಸಲ್ಟ್ಸು ನೋಡಿದರೆ ಎಷ್ಟು ಟೈಮ್ ತೊಗೊತಿತ್ತು, ಹಾರ್ಡ್ಲಿ 10 ಸೆಕೆಂಡ್, ಇಲ್ಲ ಇನ್ನೂ ಫಾಸ್ಟ್ ಇದ್ರೆ 5 ಸೆಕೆಂಡು ಸಿ ಟಿಯಲ್ಲಿ ಕೇಳಿರೋದು. ಓಕೆ, ಸೊ ನೆಕ್ಸ್ಟು 2 ಇವೆಂಟ್ ಇದೆ, ಪ್ರಾಬಿಲಿಟಿ ಆಫ್ ಎ, ಪ್ರಾಬಿಲಿಟಿ ಆಫ್ ಬಿ ಆ್ಯಂಡ್ ಎ ಇಂಟರ್ಸೆಕ್ಷನ್ ಬಿ. ದೆನ್ ಪ್ರಾಬಿಲಿಟಿ ಆಫ್ ಕಾಂಪ್ಲಿಮೆಂಟ್ ಎ ಗಿವನ್ ಬಿ. ಸೊ ಪ್ರಾಬಿಲಿಟಿ ಆಫ್ ಕಾಂಪ್ಲಿಮೆಂಟ್ ಎ ಗಿವನ್ ಬಿನ ನೀವು ಫಾರ್ಮುಲಾ ಯೂಸ್ ಮಾಡಿಕೊಂಡು ಬರಿಬೋದು. ಸೊ 2 ಮೆಥಡ್ ತೋರಿಸ್ತೀನಿ. ಸೊ ನಿಮಗೆ ಯಾವ್ದು ಫಾಸ್ಟು ಯಾವ್ದು ಕ್ವಿಕ್ಕು ನೀವು ಡಿಸೈಡ್ ಮಾಡಿರಿ. ಸೊ ಆ್ಯಕ್ಚುಯಲ್ ಮೆಥಡಲ್ಲಿ ಹೋಗಂಗಿದ್ರೆ ಸೊ ಇದೇನೇನಂತ ಬರಿಬೋದಿತ್ತು, ಪ್ರಾಬಿಲಿಟಿ ಆಫ್ ಅಂದರೆ ಆ್ಯಕ್ಚುಯಲ್ ಮೆಥಡು ಅದು ಅಂತಲ್ಲ, ಫಾರ್ಮುಲಾ ಯೂಸ್ ಮಾಡಿಕೊಂಡು. ಹೀಗೆ ನಾನು ಕಂಡೀಷ್ನಲ್ ಪ್ರಾಬಿಲಿಟಿ ಹೋಗ್ತಿದ್ದೀನಿ, ಬೇಸಿಕ್ ಗೊತ್ತಿರತ್ತಲ್ಲ. ಸೊ ಕಾಂಪ್ಲಿಮೆಂಟ್ ಆಫ್ ಎ ಇಂಟರ್ಸೆಕ್ಷನ್ ಬಿ, ಎ ಕಾಂಪ್ಲಿಮೆಂಟ್ ಇದೆ, ಬಿ ಇದೆ, ಗಿವನ್ ಬಿ. ಸೊ ಇದನ್ನು ಹಿಂಗೆ ಬರಿಬೋದು, ಡಿವೈಡೆಡ್ ಬೈ ಕೆಳಗೇನಿದೆ ಪ್ರಾಬಿಲಿಟಿ ಆಫ್ ಬಿ. ಇದು ಒಂದು. ಸೊ ಇಲ್ಲಿ ಕಾಂಪ್ಲಿಮೆಂಟ್ ಇಲ್ಲ ಅಲ್ಲಿ ಕೊಟ್ಟಿರೋದು ಬರೀ ಎ ಇಂಟರ್ಸೆಕ್ಷನ್ ಬಿ. ಸೊ ಅಗೇನ್ ಹಿಂದೆ ನೋಡಿದ್ವಿ, ಸೊ ಈ ರಿಸಲ್ಟ್ನ ನೋಡಿದ್ವಿ ಹಿಂದೆ, ಅದಕ್ಕೆ ಹೇಳಿದ್ದು ನೋಡಿರಿ ರಿಸಲ್ಟು ಎಷ್ಟು ಇಂಪಾರ್ಟೆಂಟು ಅಂತ. ಸೊ ಈಗ ಇದನ್ನೇ ಏನಂತ ಬರಿಬೋದು, ಎ ಕಾಂಪ್ಲಿಮೆಂಟ್ ಇದೆ, ಬಿ ಇಲ್ಲ, ಸೊ ಯಾವುದಿಲ್ಲ, ಮೈನಸ್ ಪ್ರಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಕೆಳಗೆ ಡಿವೈಡೆಡ್ ಬೈ ಪ್ರಾಬಿಲಿಟಿ ಆಫ್ ಬಿ. ಇಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡ್ತಿದ್ರಿ. ಇದು ಒಂದು. ಇಲ್ಲ ಇನ್ನೊಂದು ಇಲ್ಲೇ ಹೇಳ್ತೀನಿ ಕೇಳ್ರಿ. ದಿಸ್ ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಆ್ಯಸ್ 1 ಮೈನಸ್ ಪ್ರಾಬಿಲಿಟಿ ಆಫ್, ಬರೀ ಕಾಂಪ್ಲಿಮೆಂಟ್ ಇದೆ 1, ಸೊ ಎ ಗಿವನ್ ಬಿ ಸಿಂಪಲಾಗಿ ಬರಿಬೋದು. ಸೊ ಇದೇನಾಗ್ತಿತ್ತು 1 ಮೈನಸ್. ನೆಕ್ಸ್ಟು ಸಿ ಇ ಟಿಲಿ ನೆವರ್ ರೈಟ್ ದ ಫಾರ್ಮುಲಾಸ್ ನಿಮ್ಮ ತಲೆಯಲ್ಲಿರಬೇಕು. ಆ ಫಾರ್ಮುಲಲ್ಲಿ ಏನು ಬರ್ತಿದೆ ಆ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗ್ರಿ, ಟೈಮ್ ಸೇವ್ ಆಗುತ್ತೆ. ಸೊ ಪ್ರಾಬಿಲಿಟಿ ಆಫ್ ಎ ಗಿವನ್ ಬಿ ಏನಾಯಿತು, ಎ ಇಂಟರ್ಸೆಕ್ಷನ್ ಬಿ, ಇಲ್ಲೇನಿದೆ ಇಲ್ಲಿ ಕಾಂಪ್ಲಿಮೆಂಟ್ ಇದೆ, ಅಲ್ಲಿ ಕಾಂಪ್ಲಿಮೆಂಟ್ ಇರೋದ್ರಿಂದ ತೊಗೊಂಡೆ. ಇಲ್ಲ ಅಂದರೆ ಏನಾಗ್ತಿತ್ತು, ಪ್ರಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಕೆಳಗೆ ಬಿ ಇದೆ ಪ್ರಾಬಿಲಿಟಿ ಆಫ್ ಬಿ. ಹೌದಾ ಇಲ್ಲೋ, ನಾನಿಲ್ಲಿ ಬರೀತಿದ್ದೀನಿ, ಎಕ್ಸಾಮಲ್ಲಿ ಇದನ್ನು ಬರಿಬೇಡ್ರಿ, ನಿಮಗೆ ಹೆಂಗೆ ಬರ್ತಿದೆ ಅಂತ ತೋರಿಸೋದಕ್ಕೋಸ್ಕರ ಅಷ್ಟೇ ಬರೀತಿರೋದು. ಸೊ 1 ಮೈನಸ್, ಸೊ ಮೇಲೆ ಏನಾಯಿತು, ಪ್ರಾಬಿಲಿಟಿ ಆಫ್ ಎ ಗಿವನ್ ಬಿ ಏನಾಗುತ್ತೆ, ಪ್ರಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಕೆಳಗೇನಿದೆ ಬಿ ಇದೆ, ಸೊ ಪ್ರಾಬಿಲಿಟಿ ಆಫ್ ಬಿ. ಸೊ ಇದು ನಿಮ್ಮ ತಲೆಯಲ್ಲಿ ಇರಬೇಕು. ಸೊ ತಲೆಯಲ್ಲಿದ್ದಾಗ ಸೊ ಪ್ರಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ವ್ಯಾಲ್ಯೂ ಏನಿದೆ 1/6 ಡಿವೈಡೆಡ್ ಬೈ ಪ್ರಾಬಿಲಿಟಿ ಆಫ್ ಬಿ ಏನಿದೆ 1/2. ಸೊ ಕ್ಯಾನ್ಸಲ್ ಆಯಿತು. ಸೊ ಕ್ಯಾನ್ಸಲ್ ಆಗಿ ಸೊ 3 1, ಸೊ 1/3. ಸೊ 1 ಮೈನಸ್ 1/3 ಅಂದರೆ 2/3. ಇದು ಎಲ್ಲೂ ಸಾಲ್ವ್ ಮಾಡಿ ಬರಿಬೇಕಾಗಿಲ್ಲ, ನಾನು ಇಲ್ಲಿ ಬರೀತಿದ್ದೀನಿ. ಬಟ್ ನೀವು ಡೈರೆಕ್ಟಾಗಿ ಆನ್ಸರ್ ಹುಡುಕ್ರಿ, ಮಾರ್ಕ್ ಮಾಡಿರಿ, ಎಷ್ಟು ಟೈಮ್ ತೊಗೊಂತು ಚೆಕ್ ಮಾಡಿರಿ. ಪ್ರಾಬಿಲಿಟಿ ಆಫ್ ಎ ಬೇಕಿತ್ತಾ, ಬೇಕಿಲ್ಲ, ಬರೀ ಬಿ ಇಂಟರ್ಸೆಕ್ಷನ್ ಬಿ ಯೂಸ್ ಮಾಡ್ಕೊಂಡು ಅಷ್ಟೇ ಸಾಲ್ವ್ ಮಾಡಿದೆ. ಎಷ್ಟು ಫಾಸ್ಟ್ ಆಯಿತು ನೋಡಿರಿ. ಓಕೆ, ಸೊ ಕಂಡೀಷ್ನಲ್ ಪ್ರಾಬಬಿಲಿಟಿ. ಸೊ ದಯವಿಟ್ಟು ವಿಡಿಯೋನ ಲೈಕ್ ಮಾಡೋದು ಮರಿಬೇಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಅದು ಮರಿಬೇಡ್ರಿ, ಮತ್ತೇನು ಬೇಕು ಕಮೆಂಟ್ ಮಾಡೋದು ಮರಿಬೇಡ್ರಿ. ನಾ ಹೇಳಿದ್ನಲ್ಲ, ಸೊ ವಿತೌಟ್ ಯೂಸಿಂಗ್ ಪ್ರಾಬಬಿಲಿಟಿ ಸಿಂಪಲ್ಲಾಗಿ ಮಾಡ್ಬೋದು. ಐ ಆಮ್ ಟ್ರೈಂಗ್ ಟು ಪುಷ್ ಇನ್ ಜನರಲ್ ಸಿಂಪಲ್ ಸೊ ದಟ್ ನಿಮಗೂ ಪ್ರೆಷರ್ ಕಮ್ಮಿ ಆಗಲಿ ಅಂತ. ಸೊ ಒಂದು ಡೈನ ಥ್ರೋ ಮಾಡ್ತೀವಿ. ವಾಟ್ ಈಸ್ ಅ ಪ್ರಾಬಿಲಿಟಿ ಆಫ್ ಗೆಟ್ಟಿಂಗ್, ನೀವೇ ಹೇಳ್ರಿ ಯಾವುದೋ ಒಂದು ನಂಬರ್. ಲೈವ್ ಕ್ಲಾಸ್ ಅಲ್ಲ, ಲೈವ್ ಕ್ಲಾಸ್ ಆಗಿದ್ರೆ ಹೇಳ್ಬೋದಿತ್ತು. ಓಕೆ, ಸೊ 3. ಸೊ ಇನ್ ಥ್ರೋಯಿಂಗ್ ಎ ಡೈ, ವಾಟ್ ಈಸ್ ಅ ಪ್ರಾಬಿಲಿಟಿ ಆಫ್ ಗೆಟ್ಟಿಂಗ್ 3 ಗಿವನ್ ದಟ್ ದ ನಂಬರ್ ಈಸ್ ಆಡ್. ಸೊ ನೀವು ಆ್ಯಕ್ಚುಯಲ್ ಮೆಥಡ್ ಹೋದ್ರಿ ಅಂದರೆ ಸ್ಯಾಂಪಲ್ ಸ್ಪೇಸ್ ಅಂತ ತೊಗೋಬೇಕಿತ್ತು. ವಾಟ್ ಈಸ್ ಅ ಪ್ರಾಬಿಲಿಟಿ 1 2 3 ಸೊ ಆನ್ ಎಲ್ಲ 1/6 ಇದೆ, ಅದನ್ನು ತೊಗೊಂಡು ಸಾಲ್ವ್ ಮಾಡಬೇಕಿತ್ತು. ಜನರಲ್ಲಾಗಿ ಸಿಂಪಲ್ಲಾಗಿ ಸಾಲ್ವ್ ಮಾಡಬೇಕು ಅಂದರೆ ಒಂದು ಡೈನ ರೋಲ್ ಮಾಡ್ತೀವಿ. ವಾಟ್ ಈಸ್ ಅ ಪ್ರಾಬಿಲಿಟಿ ಆಫ್ ಗೆಟ್ಟಿಂಗ್ 3 ಗಿವನ್ ದಟ್ ಕಂಡೀಷನ್, ಗಿವನ್ ದಟ್ ನಂಬರ್ ಈಸ್ ಆಡ್ ನಂಬರ್ ಇದೆ, ನನಗೆ 3 ಬೇಕು ಕಂಡೀಷನ್.
ಸೊ ವಾಟ್ ಈಸ್ ಅ ಪ್ರಾಬಿಲಿಟಿ? ಸೊ ಆಡ್ ನಂಬರ್, ಸ್ಯಾಂಪಲ್ ಸ್ಪೇಸಲ್ಲಿ ಆಡ್ ನಂಬರ್ ಎಷ್ಟಿದೆ? 3 ಇದೆ ತಾನೆ. ಸೊ ಅದರಲ್ಲಿ 3 ಬರ್ತಿದೆ ತಾನೆ. ಸೊ ಕಾಮನ್ ಎಷ್ಟಾಯಿತು? 1 ಆಯಿತು. ಟೋಟಲ್ ಆಡ್ ನಂಬರ್ ಎಷ್ಟಿದೆ? 3 ಇದೆ. ಅದೇ ಪ್ರಾಬಿಲಿಟಿ ಅಷ್ಟೇ. ವಾಟ್ ಈಸ್ ಆನ್ಸರ್? 1/3. ಅದೇ ಇನ್ ಕೇಸ್ ಇಲ್ಲಿ ಒಂದು ಡೈನ ರೋಲ್ ಮಾಡ್ತೀನಿ. ವಾಟ್ ಈಸ್ ಅ ಪ್ರಾಬಿಲಿಟಿ ಆಫ್ ಗೆಟಿಂಗ್ 2 ಗಿವನ್ ದಟ್ ದ ನಂಬರ್ ಈಸ್ ಆಡ್? 2 ಆಡ್ ನಂಬರಲ್ಲಿ ಬರುತ್ತಾ? ಇಲ್ಲ ತಾನೆ. ಸೊ ಪ್ರಾಬಿಲಿಟಿ ಏನು ಕಮೆಂಟ್ ಮಾಡಿರಿ. ಸೊ ಇಲ್ಲಿ ನಮ್ಮ ಕಂಡೀಷನಲ್ ಪ್ರಾಬಿಲಿಟಿ ಏನು ಬರ್ತಿತ್ತು ಕಮೆಂಟ್ ಮಾಡಿರಿ. ಸಿಂಪಲ್, ವೆರಿ ಸಿಂಪಲ್. ಸೊ ನನಗೆ 2 ಬಿತ್ತು, ಇದೇ ಕಂಡೀಷನ್, ನಂಬರ್ ಈಸ್ ಆಡ್, ವಾಟ್ ಈಸ್ ದ ಪ್ರಾಬಿಲಿಟಿ? ಕಮೆಂಟ್. ಓಕೆ ಫೈನ್. ನೆಕ್ಸ್ಟು ಪ್ರಾಬಿಲಿಟಿ ದ್ಯಾಟ್ ಇಟ್ ಈಸ್, ಇವತ್ತು ಯಾವ ವಾರ? ಟ್ಯೂಸ್ಡೇ, ಮಂಗಳವಾರ. ಸೊ ಟ್ಯೂಸ್ಡೇ. ಸೊ ಪ್ರಾಬಿಲಿಟಿ ದ್ಯಾಟ್ ಟುಡೇ ಈಸ್ ಟ್ಯೂಸ್ಡೇ ಈಸ್ 1/7. ಹೋಲ್ ವೀಕ್ ಫುಲ್ಲು ದಿನ ತೊಗೊಂಡ್ರೆ. ಬಟ್ ನಾವಿಲ್ಲಿ ಕಂಡೀಷನ್ ನೋಡ್ತಿದ್ದೀವಿ. ಫೈಂಡ್ ದ ಪ್ರಾಬಿಲಿಟಿ ದ್ಯಾಟ್ ಇಟ್ ಈಸ್ ಟ್ಯೂಸ್ಡೇ ಗಿವನ್ ದಟ್ ಇಟ್ ಈಸ್ ಎ ವೀಕೆಂಡ್ ಬಂತು ಅಂದರೆ IT ಕಂಪ್ನೀಸು ಇವ್ರಿಗೆಲ್ಲ ಮಜ್ಜಾ, ರಜಾ. ಬಟ್ ನಮಗೆ ನಿಮಗೆ ಯಾವುದೇನೂ ರಜಾ ಇಲ್ಲ, ಎಲ್ಲ ದಿನವೂ ಒಂದೇ. ಸೊ ನಾನು ವಿತೌಟ್ ಸಾಲ್ವಿಂಗ್ ಆಲ್ಸೋ ಬರಿತಿದ್ದೀನಿ 1/5 ಅಂತ. ಹೆಂಗೆ ಬಂತು ಅಂದರೆ ಟ್ಯೂಸ್ಡೇ. ಸೊ ಟ್ಯೂಸ್ಡೇ ವೀಕ್ ಡೇಲಿ ಇದೆಯಾ? ಸೊ ಎಷ್ಟು ಟ್ಯೂಸ್ಡೇ ಇದೆ? ಒಂದೇ ಟ್ಯೂಸ್ಡೇ ತಾನೆ, ಹೌದೋ ಇಲ್ಲೋ? ಸೊ ಟೋಟಲ್ ನಂಬರ್ ಆಫ್ ವೀಕ್ ಡೇಸ್ ಎಷ್ಟು? 5. ಸೊ 1/5. ವೆರಿ ಸಿಂಪಲ್. ಸೊ ಪ್ರಾಬಿಲಿಟಿ ದ್ಯಾಟ್ ಇಟ್ ಈಸ್ ಎ ಟ್ಯೂಸ್ಡೇ ಗಿವನ್ ದಟ್ ಎ ವೀಕ್ ಡೇ ಅಂದಾಗ, ಸೊ ಇಂಟರ್ಸೆಕ್ಷನ್ ಏನಾಗ್ತಿದೆ? ಒಂದೇ ಬರ್ತಿದೆ. ಸೊ 1. ಸೊ ಟೋಟಲ್ ನಂಬರ್ ಎಷ್ಟಿದೆ? 5. ಸೊ 5. ಅದೇ ಇನ್ ಕೇಸ್ ಸೊ ಫೈಂಡ್ ದ ಪ್ರಾಬಿಲಿಟಿ ದ್ಯಾಟ್ ಇಟ್ ಈಸ್ ಸ್ಯಾಟರ್ಡೇ. ಸೊ ಸ್ಯಾಟರ್ಡೇ ಗಿವನ್ ದಟ್ ಇಟ್ ಈಸ್ ಎ ವೀಕ್ ಡೇ. ಸೊ ಸ್ಯಾಟರ್ಡೇಲಿ ಇಲ್ಲಿ ವೀಕ್ ಡೇ ಇದೆಯಾ? ಅಲ್ಲ, ಇಲ್ಲಿ ಇದು ವೀಕ್ ಡೇ, ಇಲ್ಲಿ ಸ್ಯಾಟರ್ಡೇ ಇದೆಯಾ? ಇಲ್ಲ ತಾನೆ. ಸೊ ಏನಾಯಿತು? ಇಂಟರ್ಸೆಕ್ಷನಲ್ಲಿ 0 ಬರ್ತಿದೆ, ವೀಕ್ ಡೇಸು 5. ಓಕೆ. ಸೊ 0/5 ಇಸ್ 0. ಐ ಗೆಸ್ ಹಿಂದಕ್ಕೆ ಆನ್ಸರ್ ಹೇಳಿದೆ. ಓಕೆ, ಸಿಂಪಲ್ಲಾಗಿ ಹಿಂಗೆ ಬರಿಬೋದು. ನನ್ನ ನಂಬರ್ ಆಫ್ ಎಲಿಮೆಂಟ್ಸ್ ಹೆಂಗಿರುತ್ತೆ ಅದನ್ನು ತೊಗೊಂಡು ಸಾಲ್ವ್ ಮಾಡಿದ್ದೀನಿ. ಬಟ್ ನಿಮಗೆ ಬೇಕಿರೋದು ಇದು. ಸೊ ಪ್ರಾಬಿಲಿಟಿ ಆಫ್ E ಗಿವನ್ F ಇಸ್ ಎರಡರದ್ದು ಇಂಟರ್ಸೆಕ್ಷನ್ ಬೈ ಪ್ರಾಬಿಲಿಟಿ ಆಫ್ ಗೆಟಿಂಗ್ F. ಓಕೆ, ಆಲ್ ಗುಡ್? ಎಸ್, ಗುಡ್. A and B ಎರಡು ನಾನ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಸಚ್ ದಟ್ A ಗಿವನ್ B ಇಸ್ ಪ್ರಾಬಿಲಿಟಿ ಆಫ್ B ಗಿವನ್ A. ದೆನ್ ಹಾಗೆ ನಾನು ಈ ಕ್ವಶನ್ ಯಾಕೆ ತೊಗೊಂಡೆ ಅಂದರೆ, ಕೆಲವೊಂದು ಸಲ ಬರೀಬೇಕಾದ್ರೆ ಟೈಮ್ ಈಸ್ ಇಂಪಾರ್ಟೆಂಟ್. ಎಲ್ಲದನ್ನು ಬರ್ಕೊಂಡು ಹೋಗಬೇಡ್ರಿ. ನಿಮಗೆ ಗೊತ್ತು ನೀವು ಪ್ರಾಬಿಲಿಟಿ ಸಾಲ್ವ್ ಮಾಡ್ತಿದ್ದೀರಾ ಅಂತ. ಮತ್ತು P ಅಂತ ಬರೋದು, ಬ್ರ್ಯಾಕೆಟ್ ಬರೋದು ಯಾಕೆ ಬೇಕು? ಏನಿದೆ ಒಳಗೆ ಇರೋದು ಬರೀರಿ. ನಿಮಗೆ ಅಲ್ಲಿ ಏನಿದೆ ಬರೆಯೋದು ನೋಡ್ತಿಲ್ಲ ಅವರು, ನೋಡೋದು ಇಲ್ಲ. ಸೊ ಟೈಮ್ ಸೇವ್ ಮಾಡಿರಿ. ಟೈಮ್, ಇಟ್ಸ್ ಆಲ್ ಅಬೌಟ್ ಟೈಮ್, ರೈಟ್? ಸೊ A ಗಿವನ್ Bನ ಹೆಂಗೆ ಬರಿಬೋದು? ಸೊ ಹೌ ಕ್ಯಾನ್ ಐ ರೈಟ್ A ಗಿವನ್ B? ನಾನಿಲ್ಲಿ ನಿಮಗೆ ಆ್ಯಕ್ಚುಲಾಗಿ ಸ್ಟೆಪ್ಸ್ ಏನು ಬರುತ್ತೆ ಬರಿತೀನಿ, ಬಟ್ ಲಾಸ್ಟಿಗೆ ಫಾಸ್ಟಾಗಿ ಹೆಂಗೆ ಮಾಡ್ಬೋದು ಅದು ತೋರಿಸ್ತೀನಿ. ಸೊ ಪ್ರಾಬಿಲಿಟಿ ಆಫ್ A ಗಿವನ್ B ಏನಾಯಿತು? ಸರ್ ಇಲ್ಲ ಇವ್ರೇನಿದು ಏನು ಸಾಲ್ವ್ ಮಾಡ್ತಾರೆ ಅಂತ ಅನ್ಕೋಬೇಡ್ರಿ. ಅದಕ್ಕೆ ಸೊ A ಇಂಟರ್ಸೆಕ್ಷನ್ B ಡಿವೈಡೆಡ್ ಬೈ ಕೆಳಗೇನಿದೆ ಪ್ರಾಬಿಲಿಟಿ ಆಫ್ B ಇಸ್ ಈಕ್ವಲ್ ಟು ಪ್ರಾಬಿಲಿಟಿ ಆಫ್ B ಗಿವನ್ A, ಸೇಮ್ A ಇಂಟರ್ಸೆಕ್ಷನ್ B ಡಿವೈಡ್ ಬೈ ಕೆಳಗೇನಿದೆ A ಇದೆ, ಪ್ರಾಬಿಲಿಟಿ ಆಫ್ A. ಸೊ ಈಗ ಏನಾಗ್ತಿತ್ತು? ಎರಡು ಕ್ಯಾನ್ಸಲ್ ಆಯಿತು. ಪ್ರಾಬಿಲಿಟಿ ಆಫ್ A ಇಸ್ ಈಕ್ವಲ್ ಟು ಪ್ರಾಬಿಲಿಟಿ ಆಫ್ B. ಹೌದಾ? ಇದು ಆ್ಯಕ್ಚುಲ್ ಮೆಥಡ್. ಇದನ್ನೇ ಫಾಸ್ಟಾಗಿ ಹೆಂಗೆ ಮಾಡೋದು? ಇಲ್ಲೂ A/B ಇದೆ, B/A ಎಲಿಮೆಂಟ್ಸು ಸೇಮ್ ಇದೆ. ಸೊ A ಇಂಟರ್ಸೆಕ್ಷನ್ Bನ ನೆನ್ಪಿಟ್ಕೊಳ್ಳಿ, ಮುಂದೆ ಎಷ್ಟು ಸಲ ಯೂಸ್ ಮಾಡ್ತೀನಿ ನೆನ್ಪಿಟ್ಕೊಂಡು ನೋಡಿ. A ಇಂಟರ್ಸೆಕ್ಷನ್ B, ಇಲ್ಲೂ A ಇಂಟರ್ಸೆಕ್ಷನ್ B ಎರಡು ಸೇಮೇ ತಾನೆ. ಸೊ ಇನ್ಸ್ಟೆಡ್ ಆಫ್ ಅಷ್ಟು ಉದ್ದ ಬರೆಯೋದಕ್ಕಿಂತ ಸಿಂಪಲ್ಲಾಗಿ ನಾನು ಎಕ್ಸ್ ಅಂತ ತೊಗೋಬೋದಾ? ಯಾಕಂದರೆ ಇಲ್ಲೂ ಎರಡು ಕಡೆ ಸೇಮ್. ಸೊ ಎಕ್ಸ್, ಆ ಎಕ್ಸ್ ನಿಮ್ಗೆ ಗೊತ್ತಿರಬೇಕು, ಇಟ್ ಈಸ್ ಪ್ರಾಬಿಲಿಟಿ ಆಫ್ A ಇಂಟರ್ಸೆಕ್ಷನ್ B. ಸೊ ಕೆಳಗೆ ಏನು ಬರ್ತಿದೆ? ಪ್ರಾಬಿಲಿಟಿ ಆಫ್ B ಬರ್ತಿದೆಯಾ? ಸೊ ಸಿಂಪಲ್ಲಾಗಿ ಅದನ್ನು B ಅಂತ ಬರಿಬೋದಾ? ನಿಮಗೆ ಗೊತ್ತಿರಬೇಕು, ದಟ್ ಈಸ್ ಪ್ರಾಬಿಲಿಟಿ, ಬಿಕಾಸ್ ನೀವು ಸಾಲ್ವ್ ಮಾಡ್ತಾ ಇರೋದು ಪ್ರಾಬಿಲಿಟಿ. ಈಸ್ ಈಕ್ವಲ್ ಟು
ಅಗೇನ್ ಇಲ್ಲೂ ಮೇಲೆ ಎಕ್ಸು ಕೆಳಗೆ ಎ. ಸೊ ಏನಾಯಿತು, ಎಕ್ಸ್ ಕ್ಯಾನ್ಸಲ್ ಆಯಿತು. ಪ್ರಾಬಿಲಿಟಿ ಆಫ್ ಎ ಇಸ್ ಈಕ್ವಲ್ ಟು ಪ್ರಾಬಿಲಿಟಿ ಆಫ್ ಬಿ. ಇಲ್ಲಿ ಎ ಬಿ ಅಂತ ಕೊಟ್ಟಿದ್ದಾರೆ, ಬಟ್ ನೀವು ಅದನ್ನು ಕನ್ಫ್ಯೂಸ್ ಆಗಬೇಡ್ರಿ. ಓಕೆ, ನಿಮ್ಗೆ ಅಗೇನ್ ಕನ್ಫ್ಯೂಸ್ ಆಗ್ತಿದ್ರೆ ಬೇಕಿದ್ರೆ ಬರೀರಿ, ಬಟ್ ಹೇಳಿದ್ದು ಅದು ನಿಮ್ಮ ತಲೆಯಲ್ಲಿ ಇರಬೇಕು. ಇಟ್ ಈಸ್ ಎ ಬಿ. ಇಲ್ಲಿ ನೋಡ್ರಿ, ಇಲ್ಲಿ ಫಾರ್ ದ ಸೇಮ್ ರೀಸನ್ ದೇ ಹ್ಯಾವ್ ಗಿವನ್ ಎ ಇಸ್ ಈಕ್ವಲ್ ಟು ಬಿ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಸೊ ಇಟ್ ಈಸ್ ಪ್ರಾಬಬಿಲಿಟಿ. ಅದಕ್ಕೆ ಹೇಳ್ತೀರ ನಿಮ್ಮ ತಲೆಯಲ್ಲಿ ಪ್ರಾಬಿಲಿಟಿ ಅಂತ ಇರಬೇಕು. ಇತ್ತು, ಯು ಆರ್ ಸೇಫ್, ಯು ನೋ ವಾಟ್ ಈಸ್ ದ ಆನ್ಸರ್. ಓಕೆ, ಸೊ ನೆಕ್ಸ್ಟು ಅಗೇನ್ ಐ ಆಮ್ ಸೇಯಿಂಗ್ ಮಿಸ್ಟೇಕ್ಸ್ ಎಲ್ಲೆಲ್ಲ ಆಗುತ್ತೆ, ನೀವು ಬರೀದೇ ಇದ್ದರೆ ಏನೇನಾಗುತ್ತೆ. ಸೊ ನಿಮ್ಮ ತಲೆಯಲ್ಲಿ ಇಫ್ ಯು ಆರ್ ನಾಟ್ ಅಸ್ಯೂಮಿಂಗ್, ಇಫ್ ಯು ಆರ್ ನಾಟ್ ಹೋಲ್ಡಿಂಗ್ ಆನ್ ಟು ಇಟ್, ಮಿಸ್ಟೇಕ್ಸ್ ಹೆಂಗಾಗತ್ತೆ ಅಂತ. ಓಕೆ, ಸೊ ಮಲ್ಟಿಪ್ಲಿಕೇಶನ್ ರೂಲ್ ಸಿಂಪಲ್. ಇದನ್ನೇ ಏನಾಗ್ತಿತ್ತು, ಪ್ರಾಬಿಲಿಟಿ ಆಫ್ ಎಫ್ ಗಿವನ್ ಇ. ಸೊ ಪ್ರಾಬಿಲಿಟಿ ಆಫ್ ಎಫ್ ಗಿವನ್ ಇ. ಸೊ ಮೇಲೆ ಎರಡರದ್ದು ಇಂಟರ್ಸೆಕ್ಷನ್ ಆಗುತ್ತಾ, ಎ ಅಂತಲೇ ಬರುತ್ತೆ. ಎಫ್ ಇಂಟರ್ಸೆಕ್ಷನ್ ಇ, ಕೆಳಗೆ ಏನಿದೆ ಇ ಇದೆ. ಇದನ್ನೇ ಮೇಲೆ ತೊಗೊಂಡೋದ್ರೆ ಅದನ್ನೇ ಬರ್ತಿರೋದು. ಇದು ಹೆಂಗೆ ಯೂಸ್ ಮಾಡ್ಕೊಂಡು ಕ್ವಶನ್ ಸಾಲ್ವ್ ಮಾಡ್ಬೋದು ನೆಕ್ಸ್ಟ್ ತೋರಿಸ್ತೀನಿ ನೋಡಿರಿ. ಸೊ ಅದೇ 3 ಇವೆಂಟ್ ಇದೆ. ಈ ಇಂಟರ್ಸೆಕ್ಷನ್ ಎಫ್, ಇಂಟರ್ಸೆಕ್ಷನ್ ಜಿ ನೆನ್ಪಿಡ್ಕೊಳ್ಳಿ. ಇಲ್ಲ ಸರ್ ಹೆಂಗೆ ಬಂತು ಒಂದು ಸ್ವಲ್ಪ ಹೇಳ್ರಿ ಅಂದರೆ ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊತೀನಿ ನೋಡಿರಿ. ಅಸ್ಯೂಮ್ ದ್ಯಾಟ್ ಈಗ ನನಗೆ ಆ್ಯಪಲ್ ಅಂದರೆ ಇಷ್ಟ. ಸೊ ಆ್ಯಪಲ್ಲು ಒಂದೇ ಥರ ಇರಲ್ಲ, ಒಂದು ಫುಲ್ಲು ಕೆಂಪಗಿರುತ್ತೆ, ಅಥವಾ ಒಂದು ಸ್ವಲ್ಪ ಕಲರ್ಸ್ ಸ್ವಲ್ಪ ಡಿಫ್ರೆಂಟ್ ಕಲರ್ ಇರುತ್ತೆ, ಬೇರೆ ಬೇರೆ ಕಲರ್ ಇರುತ್ತೆ, ಅಥವಾ ಯಾವುದು ಕಾಶ್ಮೀರಿ ಆ್ಯಪಲ್ಲು, ಇನ್ನೊಂದು ಆ್ಯಪಲ್ಲು ಎಲ್ಲ ಇರುತ್ತೆ. ಸೊ ಆ್ಯಪಲ್ ಬೆಳೆಯೋರು ಒಂದೇ ಆ್ಯಪಲ್ ಬೆಳೀತಾರಾ? ಇಲ್ಲ ತಾನೆ, ಸಾವಿರಾರು ಆ್ಯಪಲ್ ಇರುತ್ತೆ ತಾನೆ. ಸೊ ಅಸ್ಯೂಮ್ ದಟ್ ಒಂದು 1000 kg ಆ್ಯಪಲ್ ಬೆಳೆದ್ರು. ಸೊ ಆ 1000 kgನ ಒಬ್ಬರೇ ತೊಗೊಳಲ್ಲ ಅಥವಾ ಒಬ್ಬರೇ ಮರಲ್ಲ. ಸೊ ಅವ್ರ ಹತ್ರ ಒಂದು 10 ಶಾಪ್ಕೀಪರ್ಸ್ ಬಂದರು ಅಂದ್ಕೊಳ್ಳಿ. ಸೊ ಈ 10 ಶಾಪ್ಕೀಪರ್, ವಾಟ್ ಈಸ್ ದ ಪ್ರಾಬಿಲಿಟಿ ದಟ್ ಒಂದು ಶಾಪ್ಕೀಪರ್ ಒಂದು 100 kg ತೊಗೋಬೋದು. ಸೊ 100 kg ತೊಗೊಂಡ್ರು. ಈ 100 kg ತೊಗೊಂಡಾದಮೇಲೆ ಈಗ ಅಮ್ಮ ಹಣ್ಣು ತೊಗೊಂಡು ಬರೋಣ ಅಂತ ಅಂಗಡಿಗೆ ಹೋದರು. ಸೊ ಅಮ್ಮ ಹೋದರು, 100 kgನೂ ತೊಗೊಳಲ್ಲ ತಾನೆ, 1 kg ತೊಗೋಬೋದು. ಸೊ 1 kg ತೊಗೊಂಡ್ರು. ಎಷ್ಟು ಗಿವನ್, ವಾಟ್ ಈಸ್ ದ ಕಂಡೀಷನ್? ಈ ಶಾಪ್ಕೀಪರ್ 100 kg ತೊಗೊಂಡಿದ್ದಾನೆ. ಸೊ ಕಂಡೀಷನ್ ಇಸ್ ಇ. ಆಯಿತು. ಸೊ ಅಮ್ಮ ತೊಗೊಂಡು ಬಂದರು. ಸೊ ಅಮ್ಮ ತೊಗೊಂಡು ಬಂದಮೇಲೆ ನೀವು ತೊಗೊತಾ ಇದ್ದೀರಾ. ನೀವೇನು ಒಂದೇ ಸಲ 1 kg ತೊಗೊತೀರಾ? ಒಂದು ಆ್ಯಪಲ್ ಒಂದು ಸಲ ತಿಂತಿರ್ತಾನೆ. ಸೊ ಒಂದು ಆ್ಯಪಲ್ ತೊಗೊತಿದ್ದೀರ. ಕಂಡೀಷನ್ ಏನು? ಶಾಪ್ಕೀಪರ್ ಏನು 100 kg ತೊಗೊಂಡು ಬಂದ, ಅದರಲ್ಲಿ ಅಮ್ಮ ಏನು 1 kg ತೊಗೊಂಡು ಬಂದರು, ಅದೆರಡು ಏನು ತೊಗೊಂಡು ಬಂದಿರ್ತಾರೆ ಆ ಇಂಟರ್ಸೆಕ್ಷನಲ್ಲಿ ತಾನೇ ನೀವು ಒಂದು ಆ್ಯಪಲ್ ತೊಗೊತಿರೋದು, ಹೌದಾ ಇಲ್ಲ? ಸೊ ಸಿಂಪಲ್, ಅರ್ಥ ಆಯ್ತು ತಾನೆ? ಗುಡ್. ಎಸ್, ಇಷ್ಟಾಗಿತ್ತು ಅಂದರೆ ವಿಡಿಯೋನ ಲೈಕ್ ಮಾಡೋದು ಮರಿಬೇಡ್ರಿ. ಓಕೆ, ಸೊ ನೆಕ್ಸ್ಟು ಎ ಆ್ಯಂಡ್ ಬಿ ಆರ್ ಈವೆಂಟ್ ಸಚ್ ದಟ್ ಪ್ರಾಬಿಲಿಟಿ ಆಫ್ ಎ ಗಿವನ್ ಬಿ, ಬಿ ಗಿವನ್ ಎ ಕೊಟ್ಟಿದ್ದಾರೆ. ಓಕೆ, ದೆನ್ ಪ್ರಾಬಿಲಿಟಿ ಆಫ್ ಬಿ. ಓಕೆ, ಹೆಂಗೆ ಸಾಲ್ವ್ ಮಾಡ್ತೀರಾ ಜಸ್ಟ್ ಒಂದು ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ. ಮಲ್ಟಿಪ್ಲಿಕೇಶನ್ ಥಿಯರಮ್ ಇಲ್ಲೇನಾದರೂ ಯೂಸ್ ಆಗುತ್ತಾ? ಸೊ ಹೆಂಗೆ ಯೂಸ್ ಆಗುತ್ತೆ ಅಂದರೆ, ಅಗೇನ್ ಡೋಂಟ್ ಗೆಟ್ ಕನ್ಫ್ಯೂಸ್. ಇಲ್ಲಿ ಪ್ರಾಬಿಲಿಟಿ ಆಫ್ ಎ ಕೊಟ್ಟಿದ್ದಾರೆ, ಇಲ್ಲಿ ಎ ಗಿವನ್ ಬಿ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗೆ ಏನಿರುತ್ತೆ, ಇಲ್ಲಿ ಇ ಇದೆ, ಕೆಳಗೆ ಇರಬೇಕು. ಸೊ ಇಲ್ಲಿ ಎ ಇದೆ, ಕೆಳಗೆ ಇರಬೇಕು. ಸೊ ಆ ವ್ಯಾಲ್ಯೂಸ್ ತೊಗೋಬೇಕು. ಸೊ ವೆನ್ ಯು ಆರ್ ಮಲ್ಟಿಪ್ಲೈಯಿಂಗ್, ಸೊ ಪ್ರಾಬಿಲಿಟಿ ಆಫ್ ಎ ಬಿ ಎ ಎಲ್ಲ ಒಂದೇ. ಸೊ ವಾಟ್ ಈಸ್ ಎ ಇಂಟರ್ಸೆಕ್ಷನ್ ಬಿ ಅನ್ನೋದು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು, ಬಟ್ ನಾನು ಇಲ್ಲಿ ಸಾಲ್ವ್ ಮಾಡ್ತಿದ್ದೀನಿ, ಹಾಗೆ ಬರೆಯೋದು ಬೇಡ. ಪ್ರಾಬಿಲಿಟಿ, ಸೊ ವಾಟ್ ಈಸ್ ಇಟ್? ಪ್ರಾಬಿಲಿಟಿ ಆಫ್ ಎ ಇಂಟು ಪ್ರಾಬಿಲಿಟಿ ಆಫ್ ಬಿ ಗಿವನ್ ಎ, ಯಾಕಂದರೆ ಕೆಳಗಿರಬೇಕು. ಓಕೆ, ಸೊ ಯಾಕಂದರೆ ಇದು ನನಗೆ ಗೊತ್ತು, ಇದು ಗೊತ್ತು, ಬಟ್ ನಾನು ಇದು ತೊಗೊಂಡ್ರೆ ಬಿ ಫೈಂಡ್ ಮಾಡಬೇಕು. ಬಿ ಗೊತ್ತಿಲ್ಲ. ಸೊ ನನಗೆ ಬಿ ಗೊತ್ತಿಲ್ಲ ಅಂದರೆ ತೊಗೊಂಡು ಏನು ಯೂಸ್ ಇಲ್ಲ. ಸೊ ವ್ಯಾಲ್ಯೂ ಆಫ್ ಎ ಈಸ್ 1/4 ಇಂಟು 2/3. ಸೊ ಏನು ಬಂತು? 2 1s 2, ಸೊ 1/6. ಅಗೇನ್ ಐ ಆಮ್ ಟೆಲ್ಲಿಂಗ್, ಇದು ನಾನು ಆ್ಯಕ್ಚುಯಲ್ ಮೆಥಡ್ ಮಾಡ್ತೀನಿ. ಸಿ ಇ ಟಿಯಲ್ಲಿ ಹೆಂಗೆ ಮಾಡಬೇಕು ನೆಕ್ಸ್ಟು ತೋರಿಸ್ತೀನಿ ಪಕ್ಕದಲ್ಲಿ. ಓಕೆ, ಸೊ ಈಗ ಸೇಮ್ ಉಳಿತಾ
probability of A intersection B is equal to probability of B into probability of A given B. ಈಗ probability of A intersection B ವ್ಯಾಲ್ಯೂ ಏನು 1/6. probability of B ಗೊತ್ತಿಲ್ಲ, ಫೈಂಡ್ ಮಾಡಬೇಕು. probability of A given B is 1/2. ಸೊ ಲೆಫ್ಟ್ ಸೈಡ್ ಕಳಿಸ್ರಿ, 2 ಮೇಲೋಯ್ತು ಅಂದರೆ 2/6 ವಿಚ್ ಇಸ್ 1/3. 2/6 ತಾನೆ, 2/6 1/3. ಇಷ್ಟುದ ಮಾಡಬೇಕು. ಇಷ್ಟೆಲ್ಲ ಮಾಡೋದಕ್ಕೆ ಸಿ ಟಿಲಿ ಟೈಮ್ ಇರುತ್ತಾ? ನಾ ಏನು ಹೇಳಿದೆ ಗೊತ್ತಿಲ್ಲ ಅಂದರೆ ಎರಡೂ ಸೇಮ್ ಆಗಿರೋದ್ರಿಂದ ಎಕ್ಸ್ ತೊಗೊಳ್ಳಿ ಅಂತ ಹೇಳಿದ್ನೋ ಇಲ್ಲೋ. ಟೈಮ್ ನೋಡ್ರಿ ಹೆಂಗೆ ಕಮ್ಮಿ ಆಗುತ್ತೆ. ದಿಸ್ ಇಸ್ ಎಕ್ಸ್. ಸೊ ಎಕ್ಸ್ ಈಸ್ ಈಕ್ವಲ್ ಟು, ಇದನ್ನು ನೀವು ಬರೆಯೋದಕ್ಕಿಂತ ಮೈಂಡಲ್ಲಿ ನಿಮಗೆ ವ್ಯಾಲ್ಯೂ ಇತ್ತು. ಓಕೆ, ಪ್ರಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಪ್ರಾಬಿಲಿಟಿ ಆಫ್ ಎ ಇಂಟು ಪ್ರಾಬಿಲಿಟಿ ಆಫ್ ಬಿ ಗಿವನ್ ಎ. ಇಲ್ಲೇ ಮಲ್ಟಿಪ್ಲೈ ಮಾಡ್ತಿದ್ದೀನಿ. ಸೊ ಇಲ್ಲೇ ಮಲ್ಟಿಪ್ಲೈ ಮಾಡಬೇಕಾದ್ರೆ ವೈ ಶುಡ್ ಐ ಇವನ್ ರೈಟ್ ದಿಸ್? ಇದನ್ನು ಯಾಕೆ ಬರೀಬೇಕು? ಸೊ 4 ಇಲ್ಲೇ 2 1. ಸೊ 2 ಇಂಟು 3 1/6 ಮುಗಿತಾ? ಸೊ ದಿಸ್ ಅಗೇನ್ ಈಸ್ ಈಕ್ವಲ್ ಟು ದಿಸ್ ಇಂಟು ಪ್ರಾಬಿಲಿಟಿ ಆಫ್ ಬಿ. ನನಗೆ ಪ್ರಾಬಿಲಿಟಿ ಆಫ್ ಬಿ ಗೊತ್ತಿಲ್ಲ, ಸೊ ಬಿ ಅಂತ ತೊಗೊತೀನಿ, ಇಂಟು 1/2. ಸೊ 2 ಮೇಲೋಯ್ತು ಅಂದರೆ 2/6 ವಿಚ್ ಇಸ್ 1/3. ಇಷ್ಟರಲ್ಲೇ ಮುಗಿತಿತ್ತಾ? ಎಲ್ಲ ವ್ಯಾಲ್ಯೂ ಅಲ್ಲೇ ಇರೋದ್ರಿಂದ ನೀವು ಅಲ್ಲೇ ಸಿ ಟಿ ಆ ಪೇಪರಲ್ಲೇ ಹಂಗೆ ಬರ್ಕೊಂಡು ಸಾಲ್ವ್ ಮಾಡ್ಬೋದಿತ್ತಾ? ಟೈಮ್ ಇಷ್ಟೆಲ್ಲ ಬರೀಬೇಕಾ? ಅಷ್ಟು ಸಾಕು. ಯು ಡಿಸೈಡ್. ಓಕೆ, ಸೊ ನೆಕ್ಸ್ಟು ಇಂಡಿಪೆಂಡೆಂಟ್. ಸೊ ಇಂಡಿಪೆಂಡೆಂಟ್ ಆಯಿತು ಅಂದರೆ ನೋಡಿದ್ದೀವಿ, ಈ ಇಂಟರ್ಸೆಕ್ಷನ್ ಎಫ್ ಏನಾಗುತ್ತೆ, 2 ಮಲ್ಟಿಪ್ಲೈ ಆಗುತ್ತೆ. ಸೊ ಇದನ್ನೇ ನೀವು ಇಲ್ಲಿ ಬರೆದ್ರಿ ಅಂದರೆ ಒಂದೊಂದು ಕ್ಯಾನ್ಸಲ್ ಆಗುತ್ತೆ. ಸೊ ಇದೆಲ್ಲ ಗೊತ್ತು, ಸಿಂಪಲ್ಲು, ನಾನು ಇದನ್ನು ಜಾಸ್ತಿ ಹೇಳೋಕೆ ಹೋಗಲ್ಲ. ಸೊ ಡಿಪೆಂಡೆಂಟ್ ಆಯಿತು ಅಂದರೆ ದೇ ವಿಲ್ ನಾಟ್ ಬಿ ಈಕ್ವಲ್, ನೆನ್ಪಿಡ್ಕೊಳ್ಳಿ. ಓಕೆ, ನೆಕ್ಸ್ಟು 3 ಇವೆಂಟ್ಸು ಮ್ಯೂಚುವಲಿ ಇಂಡಿಪೆಂಡೆಂಟ್ ಆಗಬೇಕು ಅಂದರೆ ಏನು ಕಂಡೀಷನು? ಎ ಇಂಟರ್ಸೆಕ್ಷನ್ ಬಿ ಎಲ್ಲ ಸಪ್ರೇಟ್. ಸೊ 3 ಇಂಡಿಪೆಂಡೆಂಟ್ ಆಗಬೇಕು ಅಂದರೆ ಪ್ರಾಬಿಲಿಟಿ ಆಫ್ ಎ, ಪ್ರಾಬಿಲಿಟಿ ಆಫ್ ಬಿ, ಪ್ರಾಬಿಲಿಟಿ ಆಫ್ ಸಿ. ಓಕೆ, ಆಲ್ ಗುಡ್. ಸೊ ಈಗ ನನ್ನ ಹತ್ರ 2 ಬ್ಯಾಗ್ ಇದೆ, ಬ್ಯಾಗ್ 1, ಬ್ಯಾಗ್ 2. ಈಗ ಬ್ಯಾಗ್ 1 ಸೆಲೆಕ್ಟ್ ಮಾಡೋದು ಇವೆಂಟ್ 1 ಅಂತ, ಬ್ಯಾಗ್ 2 ಸೆಲೆಕ್ಟ್ ಮಾಡೋದು ಇವೆಂಟ್ 2. ಸೊ ಈ ಎರಡರಿಂದನೂ ಅಲ್ಲ, 1ರಿಂದ ಒಂದು ಪಿಂಕ್ ಬಾಲ್ ಡ್ರಾ ಮಾಡ್ತೀವಿ. ಸೊ ಅದನ್ನೇನಂತ ತೊಗೊಂಡಿದ್ದೀವಿ? ಎ. ಸೊ ಡ್ರಾಯಿಂಗ್ ಎ ಪಿಂಕ್ ಬಾಲ್ ಈಸ್ ಇವೆಂಟ್ ಎ. ಎಲ್ಲಿಂದ ತೊಗೊಂಡಿರೋದು ಅಂತ ಗೊತ್ತಿಲ್ಲ. ಸೊ ಗೊತ್ತಿಲ್ಲ ಅಂದರೆ ಫೈಂಡ್ ಮಾಡ್ಬೇಕು ತಾನೆ. ಹೆಂಗೆ ಫೈಂಡ್ ಮಾಡಬೇಕು? ಸೊ ವಿಚ್ ಈಸ್ ನಥಿಂಗ್ ಬಟ್ ಟೋಟಲ್ ಪ್ರಾಬಬಿಲಿಟಿ. ಅಲ್ಲಿ ಈ ಬ್ಯಾಗ್ 1ನೋ ಬ್ಯಾಗ್ 2ನೋ ಅಂತ ಕೊಟ್ಟಿಲ್ಲ. ಸೊ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಎ ಈಸ್ ಪ್ರಾಬಬಿಲಿಟಿ ಆಫ್ ಪಿಕ್ಕಿಂಗ್ ಬ್ಯಾಗ್ 1 ಇಂಟು ಪ್ರಾಬಿಲಿಟಿ ಆಫ್ ಪಿಕ್ಕಿಂಗ್, ಅಂದರೆ ಪಿಂಕ್ ಬಾಲ್ ಕಂಡೀಷನ್ ಈಸ್ ಬ್ಯಾಗ್ 1 ಪ್ಲಸ್ 1 ಬ್ಯಾಗ್ ಮುಗಿತಾ. ನೆಕ್ಸ್ಟು ಪ್ರಾಬಬಿಲಿಟಿ ಆಫ್ ಸೆಲೆಕ್ಟಿಂಗ್ ಬ್ಯಾಗ್ 2. ನೆಕ್ಸ್ಟ್ ಬ್ಯಾಗ್ 2 ಸೆಲೆಕ್ಟ್ ಮಾಡಾದ್ಮೇಲೆ ಇದರಲ್ಲಿ ಪಿಂಕ್ ಬಾಲು ಗಿವನ್ ದ್ಯಾಟ್ ಇಟ್ ಈಸ್ ಬ್ಯಾಗ್ 2. ದಿಸ್ ಇಸ್ ಸಿಂಪಲ್ ಟೋಟಲ್ ಪ್ರಾಬಿಲಿಟಿ. ಕಂಡೀಷನ್ ಏನು ಎಲ್ಲ ಇಲ್ಲಿದೆ, ಯಾವುದು ಬೇಕು ನೀವು ತೊಗೊಳ್ರಿ. ಸೊ ಈಗ ನನಗಿದು ಬೇಡ, ನಾನು ಇಲ್ಲೇ ಡೈರೆಕ್ಟಾಗಿ ಬರಿತೀನಿ. ಸೊ ವಾಟ್ ಈಸ್ ದ ಪ್ರಾಬಿಲಿಟಿ ಆಫ್ ಸೆಲೆಕ್ಟಿಂಗ್ ಬ್ಯಾಗ್ 1? ಸೊ 2 ಬ್ಯಾಗ್ ಇದೆ. ಸೊ 2 ಬ್ಯಾಗಲ್ಲಿ ಇದಾದರೂ ಚೂಸ್ ಮಾಡ್ಬೋದು, ಅದಾದರೂ ಚೂಸ್ ಮಾಡ್ಬೋದು. ಸೊ ವಾಟ್ ಈಸ್ ದ ಪ್ರಾಬಿಲಿಟಿ? 1/2 ಇಂಟು ಪ್ರಾಬಿಲಿಟಿ ಆಫ್ ಸೆಲೆಕ್ಟಿಂಗ್ ಪಿಂಕ್ ಬಾಲ್. ಸೊ ಪಿಂಕ್ ಬಾಲ್ ಎಷ್ಟಿದೆ ಇಲ್ಲಿ? 4 ಇದೆಯಾ? ಟೋಟಲ್ ಬಾಲ್ಸ್ 8 ಪ್ಲಸ್ ಬ್ಯಾಗ್ 2 ಸೆಲೆಕ್ಟ್ ಮಾಡೋದೇನು? ಅಗೇನ್ 1/2 ತಾನೆ. ಇಲ್ಲಿ ಪಿಂಕ್ ಬಾಲ್ಸ್ ಎಷ್ಟಿದೆ? 2 ಪಿಂಕ್ ಬಾಲ್ ಇದೆ. ಟೋಟಲ್ 8 ಬಾಲ್ ಇದೆ. ಇದನ್ನು ಸಿಂಪ್ಲಿಫೈ ಮಾಡಿರಿ, ಸಾಲ್ವ್ ಮಾಡಿ. ಇದೇ ಟೋಟಲ್ ಪ್ರಾಬಿಲಿಟಿ. ಅಷ್ಟೇಯಾ, ಏನು ಕಾಂಪ್ಲಿಕೇಶನ್ ಇಲ್ಲ, ಅಷ್ಟೇ. ಸೊ ಇದೆ ಎ ಪ್ಯಾಂಡಮಿಕ್ ಹ್ಯಾಸ್ ಬಿನ್. ಸೊ ಇದ್ರ ಮೇಲೆ ಕ್ವಶನು 22ಅಲ್ಲಿ ಎ ಪ್ಯಾಂಡಮಿಕ್ ಹ್ಯಾಸ್ ಬಿನ್ ಸ್ಪ್ರೆಡಿಂಗ್ ಆಲ್ ಓವರ್ ದ ವರ್ಲ್ಡ್. ಆಗಲೇ ಸ್ಪ್ರೆಡ್ ಆಗಿ ಹೋಗಿತ್ತು 22 ಅವ್ರು ಕೊಡೋ ಅಷ್ಟರಲ್ಲಿ, ಬಟ್ ನನಗೆ ಬಂದಿರಲ್ಲ. ಲಕ್ಕಿ, ಐ ಆಮ್ ಲಕ್ಕಿ. ದ ಪ್ರಾಬಿಲಿಟೀಸ್ ಆರ್ 0.7 ದಟ್ ದೇರ್ ವಿಲ್ ಬಿ ಎ ಲಾಕ್ಡೌನ್. ಸೊ ಲಾಕ್ಡೌನ್ ಆಗೋ ಪ್ರಾಬಬಿಲಿಟಿ ಏನು? 0.7. ಓಕೆ, 0.8 that the pandemic is controlled in 1 month if there is a lockdown.
ಸೊ ಕಂಡೀಷನ್ ಏನು, ಕಂಟ್ರೋಲ್ ಆಗುತ್ತೆ ಗಿವನ್ ದಟ್ ಇಟ್ ಈಸ್ ಎ ಲಾಕ್ಡೌನ್ ಎಷ್ಟು 0.8. ಓಕೆ, ಸೊ ಕಂಟ್ರೋಲ್ ಆಗುತ್ತೆ ಲಾಕ್ಡೌನ್ ಆಯಿತು ಅಂದರೆ. ಜಾಸ್ತಿ ಇದೆ, ಆಬ್ವಿಯಸ್ಲಿ ಜಾಸ್ತಿ ಆಗಬೇಕು. ಸೊ ಓಕೆ, ಇಫ್ ದೇರ್ ಇಸ್ ಅ ಲಾಕ್ಡೌನ್ ಆ್ಯಂಡ್ 0.3 ದಟ್ ಇಟ್ ಈಸ್ ಕಂಟ್ರೋಲ್ಡ್ ಇನ್ 1 ಮಂತ್ ಇಫ್ ದೇರ್ ಇಸ್ ನೋ ಲಾಕ್ಡೌನ್. ಲಾಕ್ಡೌನ್ ಆಗಿಲ್ಲ, ಕಂಟ್ರೋಲ್ ಆಗಬೇಕು ಅಂದರೆ ಆಗ್ತಿತ್ತಾ? ಇಲ್ಲ, ನಿಮಗೆಲ್ಲ ಗೊತ್ತಿರೋದೆ. ಸೊ ಪ್ರಾಬಿಲಿಟಿ ಆಫ್ ಪ್ರಾಬಿಲಿಟಿ ಆಫ್ ಕಂಟ್ರೋಲ್ ಆಗ್ತಿತ್ತು ಇಫ್ ದೇರ್ ಈಸ್ ನೋ ಲಾಕ್ಡೌನ್ ಇಸ್ 0.3. ಕಂಟ್ರೋಲ್ ಆಗ್ತಿತ್ತು ಬಟ್ ನೋ ಲಾಕ್ಡೌನ್. ಓಕೆ, ದ ಪ್ರಾಬಿಲಿಟಿ ದಟ್ ದ ಪ್ಯಾಂಡಮಿಕ್ ವಿಲ್ ಬಿ ಕಂಟ್ರೋಲ್ಡ್ ಇನ್ 1 ಮಂತ್. ಸೊ 1 ಮಂತಲ್ಲಿ ಕಂಟ್ರೋಲ್ ಆಗಬೇಕು. ಲಾಕ್ಡೌನ್ ಆಗಿದೆಯೋ ಆಗಿಲ್ವೋ ಗೊತ್ತಾ ನಿಮಗೆ? ಗೊತ್ತಿಲ್ಲ. ಸೊ ಟೋಟಲ್ ಫೈಂಡ್ ಮಾಡಬೇಕು. ಸೊ ಲಾಕ್ಡೌನ್ ಆಗೋದು 0.7 ಅಂದರೆ ನೋ ಲಾಕ್ಡೌನ್ ಅನ್ನೋದೆಷ್ಟು? 1 - 0.7 0.3. ಸೊ ಈಗ ಏನು ಮಾಡಬೇಕು? ಏನೂ ಇಲ್ಲ, ಟೋಟಲ್ ಫೈಂಡ್ ಮಾಡಬೇಕು. ಲಾಕ್ಡೌನ್ ಆಯಿತು, ಕಂಟ್ರೋಲ್ ಆಯಿತು. ಯಾಕೆ ಲಾಕ್ಡೌನ್ ಆಗಿದೆ? 2 ಮಲ್ಟಿಪ್ಲೈ ಮಾಡ್ತೀರಾ 0.56. ನೆಕ್ಸ್ಟು ಲಾಕ್ಡೌನ್ ಇಲ್ಲ, ಕಂಟ್ರೋಲ್ ಆಯಿತು, ಲಾಕ್ಡೌನ್ ಇಲ್ಲದೆ ಇದ್ರೂ ಇದೆರಡು ಮಲ್ಟಿಪ್ಲೈ ಮಾಡ್ತೀರಾ. ಬಿ ವೆರಿ ಕೇರ್ಫುಲ್, ಇಟ್ ಈಸ್ 0.09. ಸೊ ಎರಡು ಆ್ಯಡ್ ಮಾಡಿದಾಗ 0.56 ಪ್ಲಸ್ 0.09 ಇಸ್ 65. ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೇನೆ ದೇ ಹ್ಯಾವ್ ಗಿವನ್ 1.46. ಇದು ಇನ್ ಕೇಸ್ 0.9 ಅಂತ ಬರ್ತಿದ್ರೆ ಎರಡು ಆ್ಯಡ್ ಮಾಡಿದಾಗ 1.46 ಬರ್ತಿತ್ತು. ಚೆಕ್ ಮಾಡ್ಕೊಳ್ಳಿ. ಸೊ ಅದಕ್ಕೆ ಹೇಳೋದು. ಸೊ ಟೋಟಲ್ ಪ್ರಾಬಿಲಿಟಿ ಏನಿರುತ್ತೆ ಲೆಸ್ ದ್ಯಾನ್ 1 ಅಂದರೆ 1 ಆರ್ ಲೆಸ್ ದ್ಯಾನ್ 1 ಇರುತ್ತೆ. ಅದಕ್ಕೆ ಸ್ಟಾರ್ಟಿಂಗಲ್ಲಿ ತೊಗೊಂಡಿದ್ದು. ಬಿ ವೆರಿ ಕೇರ್ಫುಲ್ ಕ್ಯಾಲ್ಕುಲೇಷನ್ ಆ್ಯಂಡ್ ದ ರಿಸಲ್ಟ್ಸ್. ಓಕೆ, ಈಸಿ ಅಲ್ಲ? ಸೊ ಎರಡು ಆ್ಯಡ್ ಮಾಡೋದು ಎಷ್ಟು ಟೈಮ್ ತೊಗೊಂತು ನೋಡಿರಿ. ಕ್ವಶನ್ ಅಷ್ಟು ದೊಡ್ಡದಿರ್ಬೋದು ಬಟ್ ಸಾಲ್ವ್ ಮಾಡೋದಕ್ಕೆ ಈಸಿ. ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಗಿತ್ತು ಅಂದರೆ. ಓಕೆ, ಒಂದು ಬ್ಯಾಗ್ ಇದೆ. ಓಕೆ, ಗುಡ್. ಅದರಲ್ಲಿ 2n+1 ಕಾಯಿನ್ಸ್ ಇದೆ. ಓಕೆ, ಸೊ ಇಟ್ ಈಸ್ ನೋನ್ ದಟ್ n ಆಫ್ ದಿಸ್ ಕಾಯಿನ್ಸ್ ಹ್ಯಾವ್ ಹೆಡ್ ಆನ್ ಬೋತ್ ಸೈಡ್ಸ್. ಎರಡು ಸೈಡ್ ಹೆಡ್ಡ. ಇಟ್ಸ್ ನಾಟ್ ಎ ಫೇರ್ ಕಾಯಿನ್. ಫೇರ್ ಕಾಯಿನ್ ಅಲ್ಲ. ನಾನು ಟಾಸ್ ಮಾಡಿದಾಗ ಹೆಡ್ಡು ಬರಬೇಕು, ಟೈಲು ಬರಬೇಕು, ಅಂದರೆ ಹೆಡ್ ಅಥವಾ ಟೈಲ್ ಬರಬೇಕು. ಪ್ರತಿ ಸಲ ಹೆಡ್ಡೇ ಬರ್ತಿದ್ರೆ ದಟ್ಸ್ ನಾಟ್ ಫೇರ್. ನಾಟ್ ಫೇರ್. ಓಕೆ, ವೆರಾಸ್ ದ ಅದರ್ n+1 ಕಾಯಿನ್ಸ್ ಆರ್ ಫೇರ್. ಓಕೆ, n ಕಾಯಿನ್ಸು ಫೇರ್ ಅಲ್ಲ, ಇನ್ನು ಉಳಿದಿದ್ದು n+1 ಕಾಯಿನ್ಸ್ ಇದೆ, ಫೇರ್ ಇದೆ. ಓಕೆ, ದಟ್ಸ್ ಗುಡ್. 1 ಕಾಯಿನ್ ಈಸ್ ಸೆಲೆಕ್ಟೆಡ್ ಎಟ್ ರ್ಯಾಂಡಮ್ ಆ್ಯಂಡ್ ಟಾಸ್ಡ್. ಯಾವುದೋ ಒಂದು ಕಾಯಿನು ಫೇರ್ ಕಾಯಿನ್ ಆಗಿರ್ಬೋದು ಅಥವಾ ಫೇರ್ ಇಲ್ಲದೆ ಇರೋದಾಗಿರ್ಬೋದು. ಪ್ರಾಬಿಲಿಟಿ ದಟ್ ದ ಟಾಸ್ ರಿಸಲ್ಟ್ಸ್ ಇನ್ ಹೆಡ್. ಸೊ ಕಾಯಿನ್ನ ಟಾಸ್ ಮಾಡಿದಾಗ ಹೆಡ್ ಬೀಳಬೇಕು. ಸೊ ಟೋಟಲ್ ಎಷ್ಟು? 31/42 ವ್ಯಾಲ್ಯೂ ಆಫ್ n. ಓಕೆ, ಸೊ ಗೊತ್ತು ಏನಂತ, n ಆಫ್ ದಿಸ್ ಕಾಯಿನ್ಸ್ ಹ್ಯಾವ್ ಹೆಡ್ ಆನ್ ಬೋತ್ ಸೈಡ್ಸ್. ಸೊ ಹೆಡ್ ಇರೋದು n, ಟೋಟಲ್ಲು 2n+1. ಅದಕ್ಕೆ ಸಿಂಪಲ್ ನೀವು ಏನೋ ರೂಲ್ಸು ಅಥವಾ ಆ ಕಂಡೀಷನ್ ಪ್ರಾಬಿಲಿಟಿ ಆಫ್ ಸೆಲೆಕ್ಟಿಂಗ್ ಎ ಗಿವನ್ ಇ ಅದೇನೂ ಇಲ್ಲದೆ ಇದ್ರೂ ಸಿಂಪಲಾಗಿ ಹೆಂಗೆ ಮಾಡ್ಬೋದು ನೋಡಿರಿ. ಟೋಟಲ್ ನಂಬರ್ ಆಫ್ ಫೇರ್ ಇಲ್ಲದೆ ಇರೋದು ಟೋಟಲ್ ನಂಬರ್ ಆಫ್ ಕಾಯಿನ್ಸ್ 2n+1. ಸೊ ಪ್ರಾಬಿಲಿಟಿ ಆಫ್ ಗೆಟಿಂಗ್ ಹೆಡ್ ಏನಾಗತ್ತೆ ಆವಾಗ? ನಾನೊಂದು ಕಾಯಿನ್ನ ಟಾಸ್ ಮಾಡಿದಾಗ ಎರಡು ಸೈಡ್ ಹೆಡ್ ಇದೆ ಅಂದರೆ ಪಕ್ಕಾ ಹೆಡ್ಡೇ ಬರುತ್ತೆ ತಾನೆ. ಹೆಡ್ ಬಿಟ್ಟು ಟೈಲ್ ಬರೋಕ್ಕಾಗತ್ತಾ? ಇಲ್ಲ. ಸೊ ಪ್ರಾಬಿಲಿಟಿ ಆಫ್ ಗೆಟಿಂಗ್ ಹೆಡ್ ಇಸ್ ಡೆಫಿನೆಟ್ಲಿ 1. ಪ್ಲಸ್ ಈಗ ಇನ್ನೊಂದು ಕಂಡೀಷನ್ ಏನು, n+1 ಇದೆ ವಿಚ್ ಇಸ್ ಫೇರ್, ಅಂದರೆ ಹೆಡ್ಡು ಟೈಲು ಎರಡೂ ಇದೆ ಔಟ್ ಆಫ್ 2n+1. ಸೊ ಇಲ್ಲಿ ಈ ಕಾಯಿನ್ನ ಟಾಸ್ ಮಾಡಿದಾಗ ನನಗೆ ಹೆಡ್ ಬರೋ ಪ್ರಾಬಿಲಿಟಿ 1/2 ಬಿಕಾಸ್ ಹೆಡ್ ಬರ್ಬೋದು, ಟೈಲ್ ಬರ್ಬೋದು. ಸೊ ವಾಟ್ ಈಸ್ ದ ಟೋಟಲ್? 31/42. ಇದನ್ನು ಸಾಲ್ವ್ ಮಾಡಿದರೆ ಆನ್ಸರ್ ಬರ್ತಿತ್ತು. ನೀವು ವ್ಯಾಲ್ಯೂಸ್ ಆದರೂ ತೊಗೊಂಡು ಸಾಲ್ವ್ ಮಾಡಿರಿ. ಎಲ್ಲ ಸಿಂಪಲ್ಲಾಗಿ, ಯಾಕಂದರೆ ಇಲ್ಲೆಲ್ಲ 8 ತೊಗೊಂಡ್ರೆ 8/17 ಬರುತ್ತೆ, ಮತ್ತು ಇಲ್ಲಿ 9/17 ಬರುತ್ತೆ. ವ್ಯಾಲ್ಯೂ ತೊಗೊಂಡು ಸಾಲ್ವ್ ಮಾಡ್ಬೋದು. ಇಲ್ಲ ಅಷ್ಟು ತೊಗೊಂಡು ಸಾಲ್ವ್ ಮಾಡ್ತೀನಿ, ಓಕೆ. ಇಲ್ಲ ಈಕ್ವೇಷನ್ ಸಾಲ್ವ್ ಮಾಡಿರಿ. ಸೊ ಇಲ್ಲಿ 2n+1 ಇದೆ, ಇಲ್ಲಿ 2n+1 ಇದೆ, ಎಕ್ಸ್ಟ್ರಾ 2 ಇದೆ. ಸೊ 2 ಏನಾಗುತ್ತೆ ಇದ್ರ ಜೊತೆ ಕೆಳಗೆ 2 × 2n+1 LCM. ಇಲ್ಲಿ 2 ಇಲ್ಲ, ಸೊ ಮೇಲೆ 2 ಜೊತೆ ಮಲ್ಟಿಪ್ಲೈ ಆಗುತ್ತೆ. 2n + n 3n, ಇಲ್ಲೇನೂ ಇಲ್ಲ, ಸೊ +1. ಸೊ ದಿಸ್ ಈಸ್ ಈಕ್ವಲ್ ಟು 31/42. ಇದು ಯಾಕೆ ಹಾಗೆ ಇಟ್ಟೆ ಅಂದರೆ ಆ ಕಡೆ ಈ ಕಡೆ ಕಳಿಸ್ಬೇಡ್ರಿ, ಫಸ್ಟ್ ಕ್ಯಾನ್ಸಲ್ ಮಾಡಿರಿ. 2 1s
21 ಸಿಂಪ್ಲಿಫೈ ಮಾಡ್ಕೊಳ್ರಿ. ಇಲ್ಲಿ ಮುಂದೆ ಏನು ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ, ಕಳಿಸ್ಕೊಳ್ರಿ. 21 ರೈಟ್ ಸೈಡ್ ಹೋಯ್ತು ಅಂದರೆ 21 ಇಂಟು 3 63n ಪ್ಲಸ್ 21 2n ಪ್ಲಸ್ 1 ರೈಟ್ ಸೈಡ್ ಲೆಫ್ಟ್ ಸೈಡ್ ಬಂತು ಅಂದರೆ 31 ಇಂಟು 2n 62n 31 ಇಂಟು 1 31. ಸೊ 62 ಆ ಸೈಡ್ ಹೋಯ್ತು ಅಂದರೆ n ಉಳಿತು. 21 ಲೆಫ್ಟ್ ಸೈಡ್ ಬಂತು ಅಂದರೆ 10 ಉಳಿತು. ಅದೇ ಆನ್ಸರ್. ಅದನ್ನೇನು ಲಾಸ್ಟೇ ಬರಿಬೇಕಿತ್ತಾ? ಬೇಕಿಲ್ಲ, ಅಷ್ಟು ಸಿಂಪಲ್. ಓಕೆ, ಸೊ ಈಗ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್. ಇಲ್ಲಿ ನಿಮ್ಗೆ 5 ರೀಜನ್ ಇದೆ. 5 ರೀಜನ್ ಏನಾದರೂ ಒಂದಕ್ಕೊಂದು ಓವರ್ಲ್ಯಾಪ್ ಆಗ್ತಿದೆಯಾ? ಇಲ್ಲ, ಎಲ್ಲ ಸಪ್ರೇಟ್ ಇದೆ. ಸೊ ನಾನು E1 ಇಂಟರ್ಸೆಕ್ಷನ್ E4 ತೊಗೊಂಡ್ರು ನಲ್ ಬರುತ್ತೆ. ಸೆಟ್ಸ್, ಸಿಂಪಲ್ ಸೆಟ್ಸು. ಸೊ ಅದೇ ಎಕ್ಸಾಸ್ಟಿವ್ ಇವೆಂಟ್ಸ್ ಆದರೆ ಟೋಟಲ್ ಎಲ್ಲ ಆ್ಯಡ್ ಮಾಡಿದಾಗ ನಿಮ್ಗೆ ಸ್ಯಾಂಪಲ್ ಸ್ಪೇಸ್ ಬರಬೇಕಾ? ಸೊ ಸ್ಯಾಂಪಲ್ ಸ್ಪೇಸ್ ಇದೆ, ಎಲ್ಲದನ್ನೇ ಆ್ಯಡ್ ಮಾಡಿದಾಗ ಸ್ಯಾಂಪಲ್ ಸ್ಪೇಸ್ ಬರಬೇಕು. ಸಿಂಪಲ್. ಇದು ನೋಡಿದ್ದೀರಾ. ಸೊ ಇಟ್ಸ್ ಆಲ್ವೇಸ್ ಲೈಸ್ ಬಿಟ್ವೀನ್ 0 ಆ್ಯಂಡ್ 1. ಈಗ ಬೇಸ್ ಥಿಯರಮ್ ಫಾರ್ಮುಲಾ ಇಲ್ಲಿದೆ. ಸೊ ಫಾರ್ಮುಲಾ ಏನು? ಅದೇ ರಿವರ್ಸ್ ಆಗುತ್ತೆ. ನಾವು ಇವಾಗೇನು ನೋಡಿದ್ವಿ, ಎ ಗಿವನ್ ಪ್ರಾಬಿಲಿಟಿ ಆಫ್ ಪಿಂಕ್ ಬಾಲ್ ಫ್ರಮ್ ಅನ್ನೋದನ್ನು ಅದೇ ರಿವರ್ಸ್ ತೊಗೊತೀವಿ. ಓಕೆ, ರಿವರ್ಸ್ ಹೆಂಗೆ ತೊಗೊತೀವಿ ಅಂದರೆ, ಈಗ ನಾನು ಯಾವ ಬ್ಯಾಗಿಂದ ಬಂತು ಅನ್ನೋದು ವಾಪಸ್ ರಿವರ್ಸ್ ಇಟ್ರೇಷನ್ ಹೋಗ್ತೀವಿ. ಅದನ್ನು ಒಂಥರ ಯಾವ ಬ್ಯಾಗಿಂದ ಬಂತಪ್ಪ, 1ರಿಂದ ಬಂತು 2ರಿಂದ ಬಂತು ಅಂತ ರಿವರ್ಸ್ ಹೋಗ್ತೀವಿ. ಸೊ ದಟ್ ಈಸ್ ನಥಿಂಗ್ ಬಟ್ ಬೇಸ್ ಥಿಯರಮ್. ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಕಂಡೀಷನಲ್ ಪ್ರಾಬಿಲಿಟಿ ನೋಡಿದ್ರಿ, ನೆಕ್ಸ್ಟು ಟೋಟಲ್ ಪ್ರಾಬಿಲಿಟಿ ನೋಡಿದ್ರಿ, ಮಲ್ಟಿಪ್ಲಿಕೇಶನ್ ನೋಡಿದ್ರಿ. ಸೊ ಇದೆಲ್ಲ ಯೂಸ್ ಮಾಡ್ಕೊಂಡು ಬೇಸ್ ಥಿಯರಮ್ಮು. ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಥಿಯರಮ್ಮು, ಟೋಟಲ್ ಪ್ರಾಬಿಲಿಟಿ ಇದೆ. ದಟ್ ಈಸ್ ನಥಿಂಗ್ ಬಟ್ ಬೇಸ್ ಥಿಯರಮ್. ಸೊ ಈಗ ನಿಮಗೆ ಕಣ್ಣು ಮುಚ್ಚಿದ್ರು, ಈಗ ನನಗೆ ಕಣ್ಣು ಮುಚ್ಚಿದ್ರು ಅಂದ್ಕೊಳ್ಳಿ. ಸೊ ನನಗೆ ಕಣ್ಣು ಮುಚ್ಚಿದ್ರು. ಸೊ ಕಣ್ಣು ಮುಚ್ಚಿ 2 ಬಿರಿಯಾನಿ ಇಟ್ಟರು. ನನಗಂತೂ ಚಿಕನ್ ಬಿರಿಯಾನಿ ಅಂದ ತಕ್ಷಣ ಈಗಾದರೂ ಬಾಯಲ್ಲಿ ನೀರು ಬರ್ತದೆ. ಸೊ ಒಂದು ಚಿಕನ್ ಬಿರಿಯಾನಿ ಇಟ್ಟರು. ಸೊ 2 ಚಿಕನ್ ಬಿರಿಯಾನಿ, ಒಂದು ರೆಸ್ಟೋರೆಂಟ್, ಇನ್ನೊಂದು ರೆಸ್ಟೋರೆಂಟ್, ಯಾವುದು ಅಂತ ಗೊತ್ತಿಲ್ಲ. ಸೊ ನಾನು 2 ತಿಂದೆ. ಸೊ ತಿಂದಾದಮೇಲೆ ವಾಪಸ್ ಹೋಗಬೇಕು. ಯಾವ ರೆಸ್ಟೋರೆಂಟು? ಸೊ ಇಟ್ಸ್ ಲೈಕ್ ಬ್ಯಾಕ್ ಇಟ್ರೇಷನ್, ವಾಪಸ್ ಹೋಗೋದು. ಸೊ ಯಾವುದರಿಂದ ಬಂತು? ಸಿಂಪಲಾಗಿ ಪ್ರಾಬ್ಲಮ್ ನೋಡ್ಕೊಂಡು ಸಾಲ್ವ್ ಮಾಡೋಣ, ಚಿಂತೆ ಮಾಡಿಬಿಡ್ರಿ. ಒಂದು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಇದೆ, 2 ಪ್ಲ್ಯಾಂಟ್ ಇದೆ, X Y. ಓಕೆ, ಸೊ ಪ್ಲ್ಯಾಂಟ್ X 70% ಕಾರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, Y 30% ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, 80%. ಓಕೆ, ಸೊ 80% ಆಫ್ ದ ಕಾರ್ಸ್ ಅಟ್ ಪ್ಲ್ಯಾಂಟ್ X ಆ್ಯಂಡ್ 90% ಆಫ್ ದ ಕಾರ್ ಅಟ್ ಪ್ಲ್ಯಾಂಟ್ Y ಆರ್ ರೇಟೆಡ್ ಆಸ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ. ಸೊ ಸ್ಟ್ಯಾಂಡರ್ಡ್ ಇದೆ. ಪ್ರಾಬಿಲಿಟಿ ದಟ್ ಇಟ್ ಹ್ಯಾಸ್ ಕಮ್ ಫ್ರಮ್ ಪ್ಲ್ಯಾಂಟ್ X ಹೇಳಿದ್ನಲ್ಲ ವಾಪಸ್. ಸೊ ನಾನು ತಿಂದಿದ್ದ ಬಿರಿಯಾನಿ ರೆಸ್ಟೋರೆಂಟ್, ಓಕೆ, ಇದು ಎ, ಇದು ಬಿ ಅಂತ ತೊಗೊಂಡ್ರೆ ವಾಪಸ್ ಹೋಗಬೇಕು. ನಾನು ತಿಂದಿದ್ದ ಬಿರಿಯಾನಿ ಎಯಿಂದ ಬಂತು ಅನ್ನೋ ಪ್ರಾಬಿಲಿಟಿ ಏನು? ಎಯಿಂದಾದರೂ ಬರ್ಬೋದು, ಬಿಯಿಂದಾದರೂ ಬರ್ಬೋದು, ತಿಂದಿರ್ಬೋದು. ಸೊ ಎಯಿಂದ ಬಂತು ಅನ್ನೋದು ಏನು? ಸೊ ಅದೇ ವಾಪಸ್ ಬ್ಯಾಕ್ ಇಟ್ರೇಷನ್. ಸೊ ಅಗೇನ್ ನಾನು ಆ್ಯಕ್ಚುಲಾಗೂ ಸಾಲ್ವ್ ಮಾಡ್ತೀನಿ, ಬಟ್ ಸಿ ಇ ಟಿಲಿ ಪರ್ಸೆಂಟೇಜ್ ಕೊಟ್ಟಾಗ ಎಷ್ಟು ಫಾಸ್ಟಾಗಿ ಸಾಲ್ವ್ ಮಾಡ್ಬೋದು ನೋಡಿರಿ. ಬೇಸ್ ಥಿಯರಮ್ ಅಲ್ಲ, ಫಾರ್ ದ್ಯಾಟ್ ಮ್ಯಾಟರ್ ಫ್ಯೂ ಆಫ್ ದ ಕ್ವಶನ್ಸ್. ಸೊ ಏನಿದೆ ಆ್ಯಕ್ಚುಯಲ್ ಮೆಥಡ್ ನಾನು ಸಾಲ್ವ್ ಮಾಡ್ತೀನಿ, ಆಮೇಲೆ ಸಿ ಇ ಟಿಲೂ ಸಾಲ್ವ್ ಮಾಡ್ತೀನಿ ರೈಟ್ ಸೈಡ್ ಫಾಸ್ಟಾಗಿ. ಸೊ ಪ್ರಾಬಿಲಿಟಿ ಆಫ್ ಗೆಟ್ಟಿಂಗ್ ಅಂದರೆ X ಮ್ಯಾನುಫ್ಯಾಕ್ಚರಿಂಗ್ ಇಸ್ 70%. ಸೊ 70% ಏನಂತ ಬರೀಬೋದು? 7/10 ಅಥವಾ 70/100, ವಿಚ್ ಇಸ್ ನಥಿಂಗ್ ಬಟ್ 7/10. ಸೊ ಪ್ರಾಬಿಲಿಟಿ ಆಫ್ Y is 80. 70% ಆಫ್ ದ ಕಾರ್ Y ಮ್ಯಾನುಫ್ಯಾಕ್ಚರ್ಸ್ 30%. ಓಕೆ, 3/10. 80% ಆಫ್ ದ ಕಾರ್ಸ್ ಅಟ್ ಪ್ಲ್ಯಾಂಟ್ X. ಸೊ ಸ್ಟ್ಯಾಂಡರ್ಡ್ ಇದೆ, ಗಿವನ್ ದಟ್ ಇಟ್ ಈಸ್ ಕಮಿಂಗ್ ಫ್ರಮ್ ಏನು? X ಇಂದ ಬರ್ತಿದೆ. ಸೊ ಇಲ್ಲೇ ಬರ್ತೀನಿ. ಸೊ ಪ್ರಾಬಿಲಿಟಿ ದಟ್ ಸ್ಟ್ಯಾಂಡರ್ಡ್ ಇದೆ, X ಇಂದ ಬರ್ತಿದೆ ಅನ್ನೋದೆಷ್ಟು? 80%, ವಿಚ್ ಈಸ್ 8/10. ಸೊ ಪ್ರಾಬಿಲಿಟಿ ದಟ್ ಇಟ್ ಈಸ್ ಸ್ಟ್ಯಾಂಡರ್ಡ್ ಕಮಿಂಗ್ ಫ್ರಮ್ Y is 90%, which is 9/10. ಓಕೆ, ಸೊ ನಮಗೇನು ಬೇಕು? ದ ಪ್ರಾಬಿಲಿಟಿ ದಟ್ ಇಟ್ ಹ್ಯಾಸ್ ಕಮ್ ಫ್ರಮ್ ಪ್ಲ್ಯಾಂಟ್ X. ಸೊ ಇಟ್ ಹ್ಯಾಸ್ ಕಮ್ ಫ್ರಮ್ ಪ್ಲ್ಯಾಂಟ್ X ಅನ್ನೋದು. ಸೊ ಪ್ರಾಬಿಲಿಟಿ ದಟ್ ಇಟ್ ಈಸ್ ಕಮಿಂಗ್ ಫ್ರಮ್ ಪ್ಲ್ಯಾಂಟ್ X ಗಿವನ್ ದಟ್ ಇಟ್ ಈಸ್ ಸ್ಟ್ಯಾಂಡರ್ಡ್. ಇಟ್ ಹ್ಯಾಸ್ ಕಮ್ ಫ್ರಮ್ ಪ್ಲ್ಯಾಂಟ್ X, ಸ್ಟ್ಯಾಂಡರ್ಡ್ ಕ್ವಾಲಿಟಿ ಚೆಕ್ ಮಾಡ್ತಿದ್ದೀವಿ. ಸೊ ಏನು ಮಾಡಬೇಕು? ಇದೆರಡು ಮಲ್ಟಿಪ್ಲೈ ಮಾಡಬೇಕಾ?
ನಾನು ಫಾರ್ಮುಲಾ ಬರ್ಕೊಂಡು ಹೋಗಲ್ಲ, ಅಥವಾ ಫಾರ್ಮುಲಾ ಬೇಕು ಸರ್ ಅಂದರೆ ಓಕೆ. ಸೊ ಪ್ರಾಬಿಲಿಟಿ ದಟ್ ಕಮಿಂಗ್ ಫ್ರಮ್ ಪ್ಲಾಂಟ್ ಎಕ್ಸ್ ಇಂಟು ಪ್ರಾಬಿಲಿಟಿ ದಟ್ ಇಟ್ ಈಸ್ ಸ್ಟ್ಯಾಂಡರ್ಡ್ ಆ್ಯಂಡ್ ಕಮಿಂಗ್ ಫ್ರಮ್ ಪ್ಲಾಂಟ್ ಎಕ್ಸ್ ಡಿವೈಡೆಡ್ ಬೈ ಓಕೆ ಟೋಟಲ್ ಪ್ರಾಬಿಲಿಟಿ. ಸೊ ಟೋಟಲ್ ಪ್ರಾಬಿಲಿಟಿ, ಸೊ ಏನು ಮಾಡ್ತೀರಾ, ಇದೆರಡು ಮಲ್ಟಿಪ್ಲೈ ಮಾಡ್ತೀರಾ. ಸೊ 7 8 56, 56/100 ಡಿವೈಡೆಡ್ ಬೈ ಕೆಳಗೂ ಸೇಮ್ 56/100 ಬರುತ್ತೆ. ಇನ್ನೊಂದೇನು ಬರುತ್ತೆ, 3 × 9 27/100. ಸೊ ಸಾಲ್ವ್ ಮಾಡಿರಿ, 100 ಕ್ಯಾನ್ಸಲ್ ಆಗುತ್ತೆ. 56/27 + 56 83. ಇಷ್ಟೆಲ್ಲ ಬರೀಬೇಕು. ನಾ ಯಾಕೆ ಫಾಸ್ಟಾಗಿ ಕ್ವಿಕ್ಕಾಗಿ ಸಾಲ್ವ್ ಮಾಡ್ಬೋದು ಸಿ ಇ ಟಿಲಿ ಅಂದೆ ಅಂದರೆ ಎಲ್ಲ ಪರ್ಸೆಂಟೇಜ್ ಇದೆ ತಾನೆ. ಸೊ ನಿಮಗೆ ಇದು ಟೋಟಲ್ ಪ್ರಾಬಿಲಿಟಿ ಅಂತ ಗೊತ್ತಾಯ್ತು ತಾನೆ. ಸೊ ಈ ಫಾರ್ಮುಲಾ ನಿಮ್ಮ ತಲೆಯಲ್ಲಿತ್ತು ಅಂದರೆ ಓಕೆ ನಾನು ಏನು ಫೈಂಡ್ ಮಾಡಬೇಕು, ಎಕ್ಸದ್ದು ಫೈಂಡ್ ಮಾಡಬೇಕು. ಸೊ ಎಕ್ಸದ್ದು ಫೈಂಡ್ ಮಾಡಬೇಕು ಅಂದಾಗ ಪ್ಲ್ಯಾಂಟ್ ಎಕ್ಸ್ ಮ್ಯಾನುಫ್ಯಾಕ್ಚರ್ಸ್ ಏನು 70%. ಓಕೆ, ಇದು ಎಕ್ಸದು ಇಲ್ಲೇ ಬರ್ಕೊಂಬಿಡ್ರಿ, ಎಕ್ಸು. ನೆಕ್ಸ್ಟು ಇದು ವೈ. ಸೊ ಇದೇನು ಎಕ್ಸ್, ಸ್ಟ್ಯಾಂಡರ್ಡ್ ಎಕ್ಸ್ ಗಿವನ್ ವೈ. ನೆಕ್ಸ್ಟ್ ಇದೇನಿದು ಸ್ಟ್ಯಾಂಡರ್ಡ್ ಗಿವನ್ ವೈ, ಇಟ್ ಈಸ್ ಕಮಿಂಗ್ ಫ್ರಮ್ ವೈ. ಸೊ ಇಷ್ಟು ಬರ್ಕೊಂಡ್ರಿ ಅಂದರೆ ಮೈಂಡ್ ಕ್ಯಾಲ್ಕುಲೇಷನ್ ಎಕ್ಸ್ ಬೇಕು ನನಗೆ. ಸೊ 70% ಇದೆ, 0 ತೆಗೀರಿ ಅಥವಾ ಡೆಸಿಮಲ್ ಒಂದು ಕಮ್ಮಿ ಮಾಡ್ಕೊಳ್ರಿ. 7 × 8, 7 8 56 ಡಿವೈಡೆಡ್ ಬೈ ಕೆಳಗೂ ಅದೇ ನಂಬರ್ ಬರುತ್ತೆ ಪ್ಲಸ್ ವೈ ಏನಿದೆ 30 ಇದೆ, 3 90 ಇದೆ, 9 3 9 27. ಇಷ್ಟೇ ಬೇಕಿರೋ ಸಿ ಇ ಟಿಲಿ, ಇಷ್ಟನ್ನು ಬರೋದು ಸಾಲ್ವ್ ಮಾಡ್ಬೋದಿತ್ತು, ವಿಚ್ ಈಸ್ 56/83. ಟೈಮ್ ಎಷ್ಟು ತಗೊಂತು, ಹಾರ್ಡ್ಲಿ ಫ್ಯೂ ಸೆಕೆಂಡ್ಸ್. ಇಷ್ಟೆಲ್ಲ ಬರಿಬೇಕಿತ್ತ, ಇದೆಲ್ಲ ಬೇಕಿತ್ತ. ಸೊ ಅದಕ್ಕೆ ಹೇಳೋದು, ಚೆಕ್ ಮಾಡಿರಿ ಅದು. ಓಕೆ, ಸೊ ಇದಾದಮೇಲೆ ಇನ್ನೊಂದು ಕ್ವಶನ್ ಇದೆ, ಇವೆಂಟ್ಸ್ E1 E2. ಸೊ 2 ಇವೆಂಟ್ ಇದೆ. ಸೊ ಪಾರ್ಟಿಷನ್ ಆಫ್ ಸ್ಯಾಂಪಲ್ ಸ್ಪೇಸ್ ಓಕೆ, ಎ ಇಸ್ ಎನಿ ಇವೆಂಟ್ ಓಕೆ. ಸೊ ಪ್ರಾಬಿಲಿಟಿ ಆಫ್ E1 E2 ಏನಿದೆ, 2 ಈಕ್ವಲ್ ಇದೆ 1/2. ಸೊ E2 ಗಿವನ್ ಎ ಗಿವನ್ E2, E1 ಗಿವನ್ ಎ ಫೈಂಡ್ ಮಾಡಬೇಕು. ಸೊ ಇದನ್ನು ಫೈಂಡ್ ಮಾಡಬೇಕು ಅಂದಾಗ ಏನೇನು ಕೊಟ್ಟಿದ್ದಾರೆ ಫಸ್ಟ್ ನೋಡ್ಕೊಳ್ಳಿ. ಸೊ ನಾನು ಇಲ್ಲಿ 2 ಮೆಥಡ್ ಸಾಲ್ವ್ ಮಾಡ್ತೀನಿ. ಆ್ಯಕ್ಚುಲ್ ಅಂದರೆ ನೀವು ಫಾರ್ಮುಲಾಸ್ ಹಾಕಿದ್ರಿ, ಎಲ್ಲ ಒಂದೊಂದೇ ಬರ್ಕೊಂಡು ಹೋದ್ರಿ. ಸೊ ಹೆಂಗೆ ಬರುತ್ತೆ ಅದನ್ನು ಫಸ್ಟ್ ಬರಿತೀನಿ. ಅದು ಬರೀದೆ ನಾನು ಹಂಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ, ಹಂಗೆ ಬರ್ಕೊಂಡು ಹೋಗ್ತೀನಿ, ವ್ಯಾಲ್ಯೂಸ್ ಬರ್ಕೊಂಡು ಹೋಗ್ತೀನಿ ಅಂದರೆ ನಿಮಗೂ ಗೊತ್ತಾಗಲ್ಲ ಏನಾಗ್ತಿದೆ ಅಂತ. ಸೊ ಫಸ್ಟ್ ಬರಿತೀನಿ. ಸಿ ಇ ಟಿಲಿ ನೀವು ಹೆಂಗೆ ಬರಿಬೋದು, ಹೆಂಗೆ ಏನೇನು ಅವಾಯ್ಡ್ ಮಾಡ್ಬೋದು ನೋಡಿರಿ. ಬಿಕಾಸ್ ಎಲ್ಲದನ್ನು ಬರೆಯೋದು ಇಟ್ ಈಸ್ ರಿಯಲಿ ವೇಸ್ಟ್ ಆಫ್ ಟೈಮ್. ಸೊ ನೀವು ಅಷ್ಟು ಫಾಸ್ಟಾಗಿರಬೇಕು, ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟಾಗಿ ಬರುತ್ತೆ. ಇದೇನು ಸ್ವಲ್ಪ ಫಾರ್ಮುಲಾಸ್ ಅಷ್ಟೇ ಇರೋದು, ತಲೆಯಲ್ಲಿತ್ತು ಅಂದರೆ ಮುಗೀತು. ಓಕೆ, ಸೊ ಈಗ ಏನು ಕೊಟ್ಟಿದ್ದಾರೆ, ಪ್ರಾಬಿಲಿಟಿ ಆಫ್ E2 E1 ಗಿವನ್ ಎ. ಆ್ಯಂಡ್ ಅಗೇನ್ ಇಲ್ಲೂ ಹೇಳ್ತಿದ್ದೆ. ಸೊ ಈ ಥರ ಪ್ರಾಬ್ಲಮ್ಸಲ್ಲಿ ಏನು ಮಾಡಿರಿ, ಥಿಯರಿಲಾಗಿದ್ದರೆ ನೀವೇನು ಮಾಡ್ತಿದ್ರಿ, ಫಸ್ಟ್ ಇದನ್ನು ಬರಿತಿದ್ರಿ. ಸೊ ಏನು ಫೈಂಡ್ ಮಾಡಬೇಕು ಬರಿತಿದ್ರಿ, ಅಲ್ಲಿ ಅನ್ನೋನ್ ಬರ್ತಿತ್ತು. ಆ ಅನ್ನೋನ್ನ ಫೈಂಡ್ ಮಾಡೋದಕ್ಕೇನು ಇನ್ನೊಂದು ಯೂಸ್ ಮಾಡಿಕೊಂಡು ವ್ಯಾಲ್ಯೂ ಬರ್ತಿತ್ತು. ಆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ದೆನ್ ಯೂಸ್ ಟು ಫೈಂಡ್ ದ ರಿಸಲ್ಟ್. ಬಟ್ ಇಲ್ಲಿ ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ, ಸಿ ಇ ಟಿಲಿ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಏನೇನು ಕೊಟ್ಟಿದ್ದಾರೆ ಅದನ್ನು ಫಸ್ಟ್ ಯೂಸ್ ಮಾಡ್ಕೊಂಡು ಫೈಂಡ್ ಮಾಡಿರಿ. ನಿಮಗೆಲ್ಲೋ ಒಂದು ಅನ್ನೋನ್ ಬರುತ್ತೆ, ಆ ಅನ್ನೋನ್ ಯೂಸ್ ಮಾಡಿಕೊಂಡು ಇದನ್ನು ಫೈಂಡ್ ಮಾಡಬಹುದು. ಸೊ ಏನು ಕೊಟ್ಟಿದ್ದಾರೆ ಅದನ್ನು ಯೂಸ್ ಮಾಡ್ಕೊಂಡು ಯಾವುದೋ ಒಂದು ಅನ್ನೋನ್ ಇರುತ್ತೆ, ಆ ಅನ್ನೋನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರಿ, ಫೈಂಡ್ ಮಾಡಿರಿ. ರಿವರ್ಸ್ ಹೋಗಕ್ಕೆ ಹೋಗ್ಬೇಡ್ರಿ, ಟೈಮ್ ಕನ್ಸ್ಯೂಮಿಂಗ್. ಓಕೆ, ಸೊ ಇಲ್ಲಿ ಪ್ರಾಬಿಲಿಟಿ ಆಫ್ E2 ಗಿವನ್ ಎ ಏನಾಗುತ್ತೆ. ಸೊ ಪ್ರಾಬಿಲಿಟಿ ಆಫ್ E2 ಗಿವನ್ ಎ ಫಾರ್ಮುಲಾ ಬರಿತೀನಿ. ಸೊ ಪ್ರಾಬಿಲಿಟಿ ಆಫ್ E2 ಇಂಟು ಪ್ರಾಬಿಲಿಟಿ ಆಫ್ ಎ ಗಿವನ್ E2 ಡಿವೈಡೆಡ್ ಬೈ ಟೋಟಲ್ ಪ್ರಾಬಿಲಿಟಿ. ಸೊ ನಾನು ಟೋಟಲ್ ಪ್ರಾಬಿಲಿಟಿ ಅಂದರೆ ಏನು, ಎರಡನ್ನೂ ಆ್ಯಡ್ ಮಾಡಬೇಕು. ಬಟ್ ಇಲ್ಲಿ ಟೋಟಲ್ ಪ್ರಾಬಿಲಿಟಿ ಅಂತ ಬರೆಯೋದಕ್ಕಿಂತ ಓಕೆ ವ್ಯಾಲ್ಯೂಸ್ ಬಂದಾಗ ನೋಡೋಣ. ಸೊ ಇಲ್ಲೇನಿದೆ ವ್ಯಾಲ್ಯೂಸು, ಪ್ರಾಬಿಲಿಟಿ ಆಫ್ E2 ಗಿವನ್ ಎ, ಅಥವಾ ಇಲ್ಲೇ ಬರೀತೀನಿ ಯಾಕೆ ಅಂತಲೂ ಹೇಳ್ತೀನಿ. ಸೊ ಪ್ರಾಬಿಲಿಟಿ ಆಫ್ E1 ಇಂಟು ಪ್ರಾಬಿಲಿಟಿ ಆಫ್ ಎ ಗಿವನ್ E1 ಗೊತ್ತಿಲ್ಲ. ಇದು ಗೊತ್ತಾಯಿತು ಅಂದರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಫೈಂಡ್ ಮಾಡ್ಬೋದು. ಬಿಕಾಸ್ ಎಲ್ಲೆಲ್ಲೂ ಕೊಟ್ಟಿಲ್ಲ, ಎ ಗಿವನ್ E1 ಕೊಟ್ಟಿಲ್ಲ, ಎ ಗಿವನ್ E2 ಇದೆ, ಎ ಗಿವನ್ E1 ಇಲ್ಲ. ಓಕೆ, ಸೊ ಅಗೇನ್ ಸೇಮ್ ರಿಪೀಟ್ ಆಗುತ್ತೆ. ನಾನು ಇದನ್ನು ಮತ್ತೆ ಬರೆಯಲ್ಲ. ಸೊ ಇಲ್ಲೇನಿದೆ ಮತ್ತಿಲ್ಲ ಅದೇ ಬರುತ್ತೆ. ಓಕೆನಾ. ಸೊ ಈ ವ್ಯಾಲ್ಯೂಸ್ ಹಾಕ್ರಿ. ಸೊ ಪ್ರಾಬಿಲಿಟಿ ಆಫ್ E ಗಿವನ್ E2 ಏನಿದೆ 1/2. ಓಕೆ, ಸೊ E2 ಏನಿದೆ 1/2 ಇಂಟು ಎ ಗಿವನ್ E2 ಇಸ್ 2/3.
ಓಕೆ. ಸೊ ಈವನ್ 1/2 ಇದು ಗೊತ್ತಿಲ್ಲ. ಸೊ ಗೊತ್ತಿಲ್ಲ ಅನ್ನೋದಕ್ಕೆ ವೈ ಅಂತ ತೊಗೊತೀನಿ. ಎಕ್ಸ್ ತೊಗೋಬೋದಿತ್ತು, ಬಟ್ ಇಲ್ಲಿ ಇಂಟು ಅದೇ ಅಗೇನ್ ಎಕ್ಸು ಕನ್ಫ್ಯೂಸ್ ಆಗ್ಬಿಡುತ್ತೆ ಅಂತ ವೈ ತೊಗೊತಿದ್ದೀನಿ. ಪ್ಲಸ್ ಇದು ಬರೆಯೋದಕ್ಕಿಂತ ಸೇಮ್ ವ್ಯಾಲ್ಯೂ ತಾನೇ, ಇಲ್ಲೇ ಸಿಂಪ್ಲಿಫೈ ಮಾಡಿ ಬರೀರಿ ಆಗಂಗಿತ್ತು ಅಂದರೆ. ಸೊ 2 ಕ್ಯಾನ್ಸಲ್ ಆಗುತ್ತೆ, 1/3 ಮುಗೀತಲ್ಲ. ಸೊ ನಾನು ಇಲ್ಲಿ ಆ್ಯಕ್ಚುಲಾಗಿ ಸಿ ಇ ಟಿಲಿ ಏನು ಮಾಡ್ಬೋದು ಅಂತ ಇಷ್ಟರಲ್ಲಿ ಸಾಲ್ವ್ ಮಾಡಿ ಹೇಳ್ತೀನಿ, ಚಿಂತೆ ಮಾಡಿಬಿಡಿ. ಓಕೆ. ಸೊ ನೆಕ್ಸ್ಟು 2 ಇಲ್ಲಿದೆ. ಸೊ ಮೇಲೆ ಏನು ಬರ್ತಿತ್ತು, ಇದು ಸಿಂಪ್ಲಿಫೈ ಮಾಡಿದಾಗ ನಿಮಗೆ 1/3 ಬರುತ್ತಾ. ಸೊ 2 ಇಲ್ಲಿ ಮೇಲೆ ಹೋಯ್ತು ಅಂದರೆ ಏನಾಯಿತು, 2/3 ಆಯಿತು, 2/3. ಸೊ ದಿಸ್ ಈಸ್ ಈಕ್ವಲ್ ಟು ಇದಷ್ಟು ಏನಾಗುತ್ತೆ, ಮೇಲೆ ಹೋಯ್ತು ಅಂದರೆ ಲೆಫ್ಟ್ ಸೈಡ್ ಹೋಗುತ್ತಾ. ಸೊ ಲೆಫ್ಟ್ ಸೈಡ್ ಹೆಂಗೆ ಹೋಗುತ್ತೆ, y/2 ಪ್ಲಸ್ 1/3 ಪ್ಲಸ್ 1/3 ಹೋಯ್ತು. ಸೊ ನೀವು ಅಗೇನ್ ಓಕೆ ಇದು ಬರೀತಿದ್ದೀರಾ ಅಂತ ಇಟ್ಕೊಳ್ರಿ. ವೈ ಶುಡ್ ಯು ರೈಟ್ ಅಗೇನ್ ಪ್ಲಸ್ 1/3. ಸೊ ಇದನ್ನು ಅವಾಯ್ಡ್ ಮಾಡ್ಬೋದು ತಾನೆ. ಸೊ ಇಲ್ಲಿ ಪ್ಲಸ್ 1/3 ಅನ್ನೋದು ಪ್ಲಸ್ 1/3 ರೈಟ್ ಸೈಡ್ ಹೋಯ್ತು ಅಂದರೆ ಏನಾಯಿತು, ಮೈನಸ್ 1/3. ಕ್ಯಾಲ್ಕುಲೇಷನ್ ಹಿಂಗೆ ಫಾಸ್ಟಾಗಿರಬೇಕು, ಟೈಮ್ ಅವಾಗೇ ಸೇವ್ ಆಗೋದು. ಸೊ 2/3 ಮೈನಸ್ 1/3 1/3 ಅಂಡಾಗೆ ಇದನ್ನು ಬರಿಬೇಕಾಗಿಲ್ಲ. ಸೊ ವೈ 2 ರೈಟ್ ಸೈಡ್ ಹೋಯ್ತು ಅಂದರೆ 2/3. ಸೊ ವಾಟ್ ಈಸ್ ವೈ, ಇಲ್ಲೆಲ್ಲಿದೆ 2/3. ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡೋದಕ್ಕೆಲ್ಲ ಬೇಕಿರೋದು, ನಿಮಗೆ ಇದು ಫೈಂಡ್ ಮಾಡಬೇಕು. ಸೊ ವಾಟ್ ಈಸ್, ಸೊ ಈಗ ಪ್ರಾಬಬಿಲಿಟಿ ಆಫ್ E1 ಗಿವನ್ ಎ. ಸೊ ಏನಾಯಿತು, ಪ್ರಾಬಿಲಿಟಿ ಆಫ್ E1, ದಿಸ್ ಇಸ್ E2. ಓಕೆ, ಪ್ರಾಬಿಲಿಟಿ ಆಫ್ E1 ವಿಚ್ ಇಸ್ 1/2 ಇಂಟು ಪ್ರಾಬಿಲಿಟಿ ಆಫ್ ಎ ಗಿವನ್ E1. ಸೊ ಎ ಗಿವನ್ E1 ಇಸ್ 2/3 ಡಿವೈಡೆಡ್ ಬೈ, ಇಲ್ಲಿ ಸಿಂಪ್ಲಿಫೈ ಮಾಡೋದಂದರೆ 1/3. ಇದಾಗಲೇ ಸಿಂಪ್ಲಿಫೈ ಮಾಡಿದ್ದೀರಾ, ವಿಚ್ ಈಸ್ ಅಗೇನ್ 1/3. ಸೊ ಇದು ಸಿಂಪ್ಲಿಫೈ ಮಾಡಿರಿ ನಿಮಗೆ. ಸೊ 2 ಕ್ಯಾನ್ಸಲ್ ಆಗುತ್ತೆ, ಅಗೇನ್ ಇಲ್ಲಿ 1/3 ಬರುತ್ತೆ. ಸೊ 1/3 ಇಲ್ಲಿ 2 1/3 ಇದೆ. ಸೊ 1/3 ಡಿವೈಡೆಡ್ ಬೈ 2/3 ವಿಚ್ ಇಸ್ ನಥಿಂಗ್ ಬಟ್ 1/2. ಸಿಂಪಲಾಗಿ ಹೇಳಬೇಕು ಅಂದರೆ ಇಲ್ಲಿ 1 ಇದೆ, ಇಲ್ಲಿ 2 ಇದೆ. ಸೊ 1 ಡಿವೈಡೆಡ್ ಬೈ 2 1/2. ನೀವು ಆ್ಯಕ್ಚುಯಲ್ ಮೆಥಡಾಗಿ ಹೋಗೋಂಗಿದ್ರು ಕೆಲವೊಂದು ಸ್ಟೆಪ್ಸ್ನ ಸಿಂಪ್ಲಿಫೈ ಮಾಡಿರಿ, ಎಲ್ಲದನ್ನು ಸಾಲ್ವ್ ಮಾಡ್ಕೊಂಡು ಹೋಗ್ಬೇಡ್ರಿ. ಸೊ ಇಲ್ಲಿ 1 ಇದೆ, ಇಲ್ಲಿ ಸೇಮ್ 2 ಇದೆ. ಸೊ 1/2. ಓಕೆ. ಈಗ ನಾ ಏನು ಹೇಳಿದ್ದು, ಸಿ ಇ ಟಿ ಪಾಯಿಂಟ್ ಆಫ್ ವ್ಯೂ. ಸೊ ಸಿ ಇ ಟಿ ಪಾಯಿಂಟ್ ಆಫ್ ವ್ಯೂ ಅಗೇನ್ ಈ ಫಾರ್ಮುಲಾ ನಿಮಗೆ ತಲೆಯಲ್ಲಿತ್ತು ಅಂದರೆ ಓಕೆ. ಸೊ ನನಗೆ ಈ ವ್ಯಾಲ್ಯೂ ಗೊತ್ತು. ಸೊ ವಾಟ್ ಈಸ್ ದಿಸ್ ವ್ಯಾಲ್ಯೂ, ದಿಸ್ ವ್ಯಾಲ್ಯೂ ಇನ್ಸ್ಟೆಡ್ ಆಫ್ ರೈಟಿಂಗ್, ಸೊ ದಿಸ್ ಈಸ್ 1/2. ಇಲ್ಲಿದೆ 1/2 ಇದೆ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಇದೆರಡೂ ಮಲ್ಟಿಪ್ಲೈ ಮಾಡಬೇಕು. 2 ಕ್ಯಾನ್ಸಲ್ ಆಯಿತು, 1/3. ಸೊ ಮೇಲೆ ಏನು ಬರುತ್ತೆ, 1/3 ಬರುತ್ತೆ. ನೆಕ್ಸ್ಟ್ ಅಗೇನ್ ಇಲ್ಲಿ 1/3 ಇನ್ನೊಂದು ಸಲ ರಿಪೀಟ್ ಆಗುತ್ತೆ, ಪ್ಲಸ್ 1/2 ಇಂಟು ಅನ್ನೋನ್ ವ್ಯಾಲ್ಯೂ ವಿಚ್ ಇಸ್ y/2. ಸೊ 1/2 ಇಂಟು ಅನ್ನೋನ್. ವಾಟ್ ಈಸ್ ಅನ್ನೋನ್, ಪ್ರಾಬಬಿಲಿಟಿ ಆಫ್ ಎ ಗಿವನ್ E2 ಇದೆ, E1, ದಿಸ್ ಇಸ್ ಅನ್ನೋನ್. ಸೊ ಅನ್ನೋನ್ ಇಂಟು ಪ್ರಾಬಿಲಿಟಿ ಆಫ್ E1 ಮಾಡೋದನ್ನ. ಸೊ ಇಲ್ಲಿ ಮಾಡಾದ್ಮೇಲೆ ಇಲ್ಲಿ ಏನು ಸ್ಟೆಪ್ಸ್ ಇದೆ ಅದನ್ನು ಕಂಟಿನ್ಯೂ ಮಾಡಿರಿ. ಇದಿಷ್ಟು ಮಾಡಿದ್ರೆ ಅಂದರೆ ವೈ ವ್ಯಾಲ್ಯೂ ಬರ್ತಿತ್ತು, ಅಷ್ಟೇ ಸಿಂಪಲ್. ಸೊ ಇಲ್ಲಿಂದ ಮತ್ತಿನ್ನೇನು ಹೇಳೋಕ್ಕೆ ಹೋಗಲ್ಲ, ಬಿಕಾಸ್ ಐ ಆಲ್ರೆಡಿ ಸಾಲ್ವ್ಡ್. ಇದಿಷ್ಟು ಬರೆದ್ರಿ ಅಂದರೆ ಇಲ್ಲಿಂದ ಮುಂದೆ ಹಿಂಗೆ ಸಾಲ್ವ್ ಮಾಡ್ಕೊಂಡು ಹೋಗೋದು. ಇಷ್ಟೆಲ್ಲ ಬರೆಯೋದು ನೆಸೆಸಿಟಿ ಇರಲಿಲ್ಲ, ಅದಕ್ಕೆ ಹೆಂಗೆ ಟೈಮ್ ಸೇವ್ ಮಾಡೋದು ನೋಡಿರಿ. ಸೊ ಲಾಸ್ಟ್ ಕ್ವಶನು ಒಂದು ಓಕೆ, ಮ್ಯಾನ್ ಸ್ಪೀಕ್ಸ್ 2 out of 3 times. ಓಕೆ, ಟ್ರೂತ್ ನಿಜ 2 ಸಲ ಅಂದರೆ ಲೈಕ್ ಆಲ್ಮೋಸ್ಟ್ 66%. ಗುಡ್. ಹಿ ಪಿಕ್ಸ್ ಒನ್ ಆಫ್ ದ ನ್ಯಾಚುರಲ್ ನಂಬರ್ಸ್. ಸೊ ಇನ್ ದ ಸೆಟ್ಸ್ 1 to 7 ಇದೆ. ಕರೆಕ್ಟಾಗಿ ಸ್ಯಾಂಪಲ್ ಸ್ಪೇಸ್ ನೋಡ್ಕೊಳ್ರಿ, ಕೆಲವೊಂದ್ಸಲ ಏನಾದರೂ ನಂಬರ್ ಮಿಸ್ ಮಾಡಿರ್ಬೋದು ಬೇಕು ಅಂತ. ಆ್ಯಂಡ್ ರಿಪೋರ್ಟ್ಸ್ ದಟ್ ಇಟ್ ಈಸ್ E1. ಸೊ ಈ ಸ್ಯಾಂಪಲ್ ಸ್ಪೇಸಿಂದ ಪಿಕ್ ಮಾಡ್ತಾನೆ, E1 ಅಂತ ಹೇಳ್ತಾನೆ. ದ ಪ್ರಾಬಿಲಿಟಿ ದಟ್ ಇಟ್ ಈಸ್ ಆ್ಯಕ್ಚುಲಿ E1, ಅವ್ನು ಹೇಳಿದ ನಿಜ ಏನು. ಸೊ ಪ್ರಾಬಬಿಲಿಟಿ ದಟ್ ಹಿ ಸ್ಪೀಕ್ಸ್ ಟ್ರೂತ್ ಎಷ್ಟು, 2/3. ಸೊ ನೆಕ್ಸ್ಟು ಟ್ರೂತ್ 2/3 ಅಂದರೆ ಲೈಸ್ ಎಷ್ಟಾಯಿತು, 1/3 ಆಯಿತು ತಾನೆ. ನೆಕ್ಸ್ಟು ಪ್ರಾಬಬಿಲಿಟಿ ದಟ್ ಹಿ ಪಿಕ್ಸ್ E1 ನಂಬರ್ ದಟ್ ಈಸ್ ಟ್ರೂ, ಗಿವನ್ ದಟ್ ಇಟ್ ಈಸ್ ಟ್ರೂ ಇಸ್. ಸೊ ಎಷ್ಟು E1 ನಂಬರ್ ಎಷ್ಟಿದೆ, 1 2 3, ಇಟ್ ಈಸ್ ಓನ್ಲಿ 7 out of 7.
Similarly, probability that he picks odd given that it is lie. ಸೊ ಎಷ್ಟಾಯಿತು, ಆಡ್ ನಂಬರ್ 7 ಇದೆ, ಸೊ ಇಟ್ ಈಸ್ 4/7. ಸರ್ ಏನು ಮಾಡಬೇಕು? ಏನೂ ಇಲ್ಲ, ನಮಗೇನು ಬೇಕು, ದ ಪ್ರಾಬಿಲಿಟಿ ದಟ್ ಇಟ್ ಈಸ್ ಆ್ಯಕ್ಚುಲಿ ಈವನ್. ಸೊ ನಿಜ ಹೇಳ್ತಿದ್ದಾನೆ ಆ್ಯಂಡ್ ಇಟ್ ಈಸ್ ಈವನ್. ಸೊ ಇದೆಲ್ಲಿ ಹೋಗಬೇಕು? ಇದು ಮೇಲ್ ಮಲ್ಟಿಪ್ಲೈ ಆಗಬೇಕು. ಸೊ ಏನಾಗುತ್ತೆ, ಇಲ್ಲೇ ನೋಡಿರಿ, ಇಲ್ಲಿ 3 ಇದೆಯಾ, 3 ಕ್ಯಾನ್ಸಲ್ ಆಯಿತು. ಸೊ ಮೇಲೇನು ಬಂತು? 2/7 ಬಂತು. ಸೊ ಈ 2/7 ಏನಾಗುತ್ತೆ, ಅಗೇನ್ ರಿಪೀಟ್ ಆಗುತ್ತೆ, ಯಾಕಂದರೆ ಮೇಲಿರೋದು ಇನ್ನೊಂದು ಸಲ ಬರೀಬೇಕು. ನೆಕ್ಸ್ಟು ಇದನ್ನೇನು ಮಾಡ್ತೀರಾ, ಮಲ್ಟಿಪ್ಲೈ ಮಾಡ್ತೀರಾ. ಸೊ 1 × 4, 4, 3 7s 21. ಸೊ 4/21. ಸಿಂಪ್ಲಿಫೈ ಮಾಡಿರಿ. ಸೊ ಎಷ್ಟು ಬರುತ್ತೆ? ಸೊ ಮೇಲಿರೋದು ಹಾಗೆ ಇಡ್ರಿ. ಸೊ ಕೆಳಗೆ LCM 21. ಸೊ ಇದು 21 ಆಗಬೇಕು ಅಂದರೆ 6 ಆಗುತ್ತೆ. 6 + 4 10. ಸೊ 10 ಅಂತ ಏನಕ್ಕೆ ಬರ್ತದೆ? ಓಕೆ, ಸೊ 10/21. 7 1s 7 3s 2 1s 2 5s 3 ಮೇಲೆ ಹೋಯ್ತು ಅಂದರೆ 3/5. ಆನ್ಸರ್ ಇಸ್ 3/5. ಅಷ್ಟೇ, ದಟ್ ಈಸ್ ಆಲ್. ಸೊ ಇಫ್ ಯು ವಾಂಟ್ ಮೋರ್ ಕ್ವಶನ್ಸ್ ಕಮೆಂಟ್ ಮಾಡೋದು ಮರಿಬೇಡ್ರಿ. ಸೊ ವಿಡಿಯೋ ಹೆಂಗಿತ್ತು ಅಂದರೆ ಹೇಳೋದು ಮರಿಬೇಡ್ರಿ. ಸೊ ಪ್ರಾಕ್ಟೀಸ್ ಮಾಡಿರಿ, ದೇರ್ ವಿಲ್ ಬಿ ಮೋರ್ ವೀಡಿಯೋಸ್ ಕಮಿಂಗ್. ಸೊ ಆನ್ ಅದರ್ ಚಾಪ್ಟರ್ಸ್ ಆಲ್ಸೋ. ಸೊ ಸಬ್ಸ್ಕ್ರೈಬ್ ಮಾಡಿರಿ ಫಾರ್ ದ ನೋಟಿಫಿಕೇಷನ್ಸ್. ಕೀಪ್ ಪ್ರಾಕ್ಟಿಸಿಂಗ್. ಟೇಕ್ ಕೇರ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.